MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ವೀಕ್ಷಕರೇ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಕೊನೆಗೂ ವಕ್ಫ್ ಬೋರ್ಡ್ ಅಬ್ಬರಕ್ಕೆ ಅಂಕುಶ ಬಿದ್ದಿದೆ. 1995 ತನಕ ಎಲ್ಲವೂ ಸರಿ ಇತ್ತು, ಪ್ರಾಬ್ಲಮ್ ಏನು ಇರಲಿಲ್ಲ. ಆದರೆ ಯಾವಾಗ ಹೆಚ್ಚಿನ ಅಧಿಕಾರವನ್ನು ಕೊಡಲಾಯಿತು, ಆರ್ಟಿಕಲ್ 40 ಸೇರಿಸಲಾಯಿತು, ಕಂಡವರ ಜಾಗಕ್ಕೆ ಬೇಲಿ ಹಾಕಬಹುದು ಅಂತಾಯಿತು, ಅಲ್ಲಿಂದ ಅಬ್ಬರ ಜಾಸ್ತಿ ಆಗ್ತಾ ಬಂತು. ಕಾನೂನಿದೆ, ಪ್ರತಿಯೊಬ್ಬರು ಅದನ್ನೇ ಹೇಳ್ತಾ ಇದ್ರು, ಕಾನೂನಿದೆ ರೀ. ಆ ಕಾನೂನು ಕರ್ನಾಟಕದಲ್ಲೂ ಕೂಡ ಇತ್ತೀಚೆಗೆ ನಾವು ಕೇಳೋದಲ್ಲ, ವಿಜಯಪುರದಲ್ಲಿ ಯಾಕೆ ಸರ್ 1500 ಎಕರೆಯನ್ನು ವಶಕ್ಕೆ ಪಡೆಯಲಾಗಿದೆ, BJP ಕಾಲದಲ್ಲಿ ಆಗಿಲ್ವ? ಅದು ಕಾನೂನು ರೀ. ಕಾನೂನು ಮಾಡಿದ್ದು ಯಾರು? ಆ ಥರ ಪ್ರಶ್ನೆ, ಕಾನೂನು ಮಾಡಿದ್ದು ಯಾರು? ಯಾವುದೇ ಕಾನೂನುಗಳು ನಮ್ಮ ಸಂವಿಧಾನಕ್ಕಿಂತ ದೊಡ್ಡದಾಗಬೇಕಾ? ಅಲ್ವಲ್ಲ. ಆ ವಿಚಾರಗಳ ಬಗ್ಗೆ ಇವತ್ತು ಕೆಲವು ಪ್ರಶ್ನೆಗಳಿದೆ. ರಿಪಬ್ಲಿಕ್ ಕನ್ನಡ ಕೆಲವು ಪ್ರಶ್ನೆಗಳನ್ನು ಮಾಡುತ್ತೆ. ಹಾಗಂತ ಮುಸ್ಲಿಮರಿಗೆ ಅನ್ಯಾಯವಾಗಬೇಕು ಅಂತಲ್ಲ. ಅನೇಕ ಮುಸ್ಲಿಮರು ಇದನ್ನು ಇದಾಗಿದ್ದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ನಾವು ಯಾರ್ಯಾರ ಕಂಡ ಜಾಗಕ್ಕೆಲ್ಲ ಬೇಲಿ ಹಾಕೋರಲ್ಲಪ್ಪ, ನಮಗೆ ಬೇಕಾಗಿಲ್ಲ, ಆ ಅಪಮಾನ ನಮಗೆ ಬೇಕಾಗಿಲ್ಲ, ನಮಗೆ ಯಾರು ಕೊಟ್ಟಿರ್ತಾರೆ ಅದು ಸಿಕ್ಕಿದ್ರೆ ಸಾಕು ಅಂತ ಹೇಳಿ. ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಎರಡೂ ಕಡೆ ಬಿಲ್ ಪಾಸ್ ಆಗಿದೆ. ಇನ್ನು ರಾಷ್ಟ್ರಪತಿಗಳು ಅಂಕಿತ ಹಾಕಿದರೆ ಅದು ಕಾನೂನಾಗತ್ತೆ. ಕಾಂಗ್ರೆಸ್ ಕೆಂಡವಾಗಿದೆ. ಆದರೆ ನಿತೀಶ್ ಕುಮಾರ್ ಅವರ JDU 12 MP ಸೀಟ್ಗಳನ್ನು ಪಡೆದಿರುವಂಥ JDUನಲ್ಲಿ ಬಿರುಕು ಮೂಡಿದೆ. ಯಾಕಂತಂದರೆ JDUನಲ್ಲಿ ಮುಸ್ಲಿಮರು ಕೂಡ ಇದ್ದಾರೆ. ಅವರೇನು ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿದೆ. ಬನ್ನಿ, ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ದೇಶ ಕಂಡ ಕರಾಳ ಕಾನೂನಿಗೆ ಕೊನೆಗೂ ತಿದ್ದುಪಡಿ. ಕೊನೆಗೂ ವಕ್ಫ್ ಯುದ್ಧ ಗೆದ್ದ ನರೇಂದ್ರ ಮೋದಿ. ವಕ್ಫ್ ಬೋರ್ಡ್ ದೇಶದಲ್ಲಿ ಉಣಿಯುತ್ತಲಿತ್ತು, ಕಂಡವರ ಆಸ್ತಿ ನುಂಗುತ್ತಲಿತ್ತು. ಆದರೆ ಮೋದಿ ಸರ್ಕಾರದ ಖಡಕ್ ನಿರ್ಧಾರದ ಬೆನ್ನಲ್ಲೇ ಇತಿಹಾಸದಲ್ಲೇ ಕರಾಳ ಕಾನೂನಿಗೆ ಕೊನೆಗೂ ಮೂಗುದಾರ ಬಿತ್ತು. ಹೌದು, ಭಾರಿ ವಿರೋಧದ ನಡುವೆಯೂ ವಕ್ಫ್ ತಿದ್ದುಪಡಿ ಮಸೂದೆ ಸಂಸತ್ನಲ್ಲಿ ಅಂಗೀಕಾರಗೊಳಿಸುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ. ಲೋಕಸಭೆ ಬಳಿಕ ರಾಜ್ಯಸಭೆಯಲ್ಲೂ ಮಹತ್ವದ ಮಸೂದೆ ಅಂಗೀಕಾರಗೊಂಡಿದೆ. ರಾಜ್ಯಸಭೆಯಲ್ಲಿ ಮಧ್ಯರಾತ್ರಿ 1:30ಕ್ಕೆ ಮತದಾನ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಏಪ್ರಿಲ್ 2ರಂದೇ ಅಂಗೀಕೃತಗೊಂಡಿತ್ತು. ನಿನ್ನೆ ಇಡೀ ದಿನ ರಾಜ್ಯಸಭೆಯಲ್ಲೂ ಭರ್ಜರಿ ಚರ್ಚೆಗಳು ನಡೆದವು. ಬಳಿಕ 1:30ರ ಸುಮಾರಿಗೆ ಮತದಾನಕ್ಕೆ ಹಾಕಲಾಯಿತು. 2:30ರ ಹೊತ್ತಿಗೆ ಮತದಾನದ ಫಲಿತಾಂಶವನ್ನ ರಾಜ್ಯಸಭೆಯ ಸಭಾಪತಿ ಧನ್ಕರ್ ಪ್ರಕಟಿಸಿ ಮಸೂದೆಯು ಪಾಸ್ ಆಗಿದೆ ಅಂತ ಘೋಷಿಸಿದ್ರು. NDA ಸಂಸದರು ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. The bill is passed. ವಕ್ಫ್ಗೆ ಮೋದಿ ಮೂಗುದಾರ. ಡಿವಿಷನ್ ಆಧಾರದಲ್ಲಿ ನಡೆದ ಮತದಾನದಲ್ಲಿ ಮಸೂದೆಯ ಪರವಾಗಿ 128 ಮತಗಳು ಬಂದ್ರೆ ವಿರುದ್ಧವಾಗಿ 95 ಮತಗಳು ಬಂದವು. ಈ ಮೂಲಕ ಆಡಳಿತಾರೂಢ NDA ತನ್ನ ಪಾಲಿಗೆ ಬಂದೊದಗಿದ್ದ ದೊಡ್ಡ ಸವಾಲನ್ನು ಗೆದ್ದಂತಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಬಗ್ಗೆ ಕಾಂಗ್ರೆಸ್ ಕೆರಳಿದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಾಗಿ ಘೋಷಿಸಿದೆ. ये राइट टू इक्वलिटी का राइट सबका है, संविधान ने दिया है, और संविधान का कस्टोडियन सुप्रीम कोर्ट में, सुप्रीम कोर्ट के अंदर हम लोग जाएंगे, हम और कहां न्याय की गुहार लगाएंगे? हमारे पास क्या रास्ता है? क्या संख्या बल के आधार के ऊपर आप हमारे जीने का अधिकार छीन लेंगे? ಕಾಂಗ್ರೆಸ್ಗೆ ರಿಪಬ್ಲಿಕ್ ಪ್ರಶ್ನೆ. ಕಾಂಗ್ರೆಸ್ ನಾಯಕರಿಗೆ ರಿಪಬ್ಲಿಕ್ ಕನ್ನಡ ಕೆಲವು ಪ್ರಶ್ನೆಗಳನ್ನ ಕೇಳುತ್ತೆ. ವಕ್ಫ್ ಬೋರ್ಡ್ ಅನ್ನ ಕಾಂಗ್ರೆಸ್ ಶಕ್ತಿಯುತ ಮಾಡಿದ್ಯಾಕೆ? ವಕ್ಫ್ ಬೋರ್ಡ್ ಆದೇಶ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಾರ್ದ? ಕಾಂಗ್ರೆಸ್ಸಿಗರು ವಕ್ಫ್ ಅನ್ನ ಕಾನೂನಿಗಿಂತ ದೊಡ್ಡದು ಮಾಡಿದ್ರು. ವಕ್ಫ್ ಬೋರ್ಡ್ ನಲ್ಲಿ ಮಹಿಳೆಯರಿಗೆ ಯಾಕ್ರಿ ಸ್ಥಾನ ಕೊಡಬಾರದು ಅಂದ್ರೆ ಕಾಂಗ್ರೆಸ್ ನಾಯಕರು ಮಹಿಳಾ ವಿರೋಧಿನ. ವಕ್ಫ್ ಬೋರ್ಡ್ ನ 99% ಹಣ ಯಾರ ಜೇಬು ಸೇರ್ತಾ ಇತ್ತು? ರಾಹುಲ್ ಗಾಂಧಿ OICಗೆ 99% ಹಣದ ಲೆಕ್ಕ ಬೇಡವಾ? ರೈತರ ಭೂಮಿಯನ್ನ ಸುಮ್ನೆ ವಶಕ್ಕೆ ಪಡಿಬೇಕಾ? ಅಂದ್ರೆ ಕಾಂಗ್ರೆಸ್ ನಾಯಕರು ರೈತ ವಿರೋಧಿನ. ಲೋಕಸಭೆ ರಾಜ್ಯಸಭೆ ಎರಡು ಕಡೆ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರಗೊಂಡಿದೆ. ಆದರೆ NDA ಕೂಟದ JDUನಲ್ಲೇ ಭಿನ್ನ ಸ್ವರ ಮೂಡಿದೆ. ಪಕ್ಷದ ನಿಲುವಿನಿಂದ ನಿರಾಶೆಗೊಂಡ ಹಿರಿಯ ನಾಯಕ ಮೊಹಮ್ಮದ್ ಕಾಸಿಂ ಅನ್ಸಾರಿ ಪಕ್ಷಕ್ಕೆ ಮತ್ತು ತಮ್ಮ ಎಲ್ಲ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಕಾಂಗ್ರೆಸ್ನ ಮಸೂದ್ ಅವರದ್ದು ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ನಿಜ, ಈ ಪ್ರಶ್ನೆಗಳನ್ನು ರಾಹುಲ್ ಗಾಂಧಿ ಯಾಕೆ ಕೇಳ್ತಾ ಇಲ್ಲ ಅಂತ ನಮಗೊಂದು ಅನುಮಾನ. ಈಗ ಇಷ್ಟೆಲ್ಲ ದೊಡ್ಡ ಒಂದು ವಿಷಯ ಆಗ್ತಾ ಇದೆ,
ಅತಿ ಹೆಚ್ಚು ಮುಸ್ಲಿಮರು ಅತಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಅನಾದಿ ಕಾಲದಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮಾತಾಡಲಿಕ್ಕೆ ಲೋಕಸಭೆಯಲ್ಲಿ ಆ ಮನುಷ್ಯನೇ ಇಲ್ಲ ರೀ, ಆ ಮನುಷ್ಯನೇ ಇಲ್ಲ ಇಂಥ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ತನ್ನ ಅಹವಾಲು ಏನು, ಕಾಂಗ್ರೆಸ್ ಏನು ಸ್ಟ್ಯಾಂಡು ಹೇಳಬೇಕಲ್ವಾ? ಅವ್ರ ನಾಯಕ ಹೌದೋ ಅಲ್ವೋ, ಮುಂದಿನ ಪ್ರಧಾನಿ ಆಗ್ಬೋದಲ್ವೋ ಅಂತ ಗೊತ್ತಾಗಬೇಕಲ್ಲ ಜನರಿಗೆ. ಮುಸ್ಲಿಮರು ನಂಬ್ತಾರೆ ಈಗ ರಾಹುಲ್ ಗಾಂಧಿನ, ಉಳಿದ ಎಲ್ಲ ನಾಯಕರಿಗೂ ರಾಹುಲ್ ಗಾಂಧಿ ನಮ್ಮ ನಾಯಕ ರಾಹುಲ್ ಗಾಂಧಿ. ಆವತ್ತು ಇಂಡಿ ಮೈತ್ರಿಕೂಟಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದರ ಪ್ರಧಾನಿ ಅಭ್ಯರ್ಥಿ ಆಗಲಿ ಅಂತೇಳಿ ಮಮತಾ ಬ್ಯಾನರ್ಜಿ ಹೇಳಿದಾಗ, ಅರವಿಂದ್ ಕೇಜ್ರಿವಾಲ್ ಹೇಳಿದಾಗ, ಈ ಕರ್ನಾಟಕದ ಈ ಸಿದ್ದರಾಮಯ್ಯ ಒಂದು ಮಾತು ಹೇಳಿಲ್ಲ ರೀ. ಡಿ ಕೆ ಶಿವಕುಮಾರ್ ಖರ್ಗೆ ಅವರು ಅಂತ ನಮ್ಮ ಖರ್ಗೆ ಅವರು ಅಂತ ಹೇಳೋರು ಯಾಕಾಗಬಾರ್ದು ಅನ್ನೋ ಒಂದು ಮಾತು ಬಾಯಿ ತಪ್ಪಿ. ಈಗ ಹಿಂಗಾದ್ರೂ ಹೇಳ್ಬೋದಿತ್ತು, ಈಗ ಹೈಕಮಾಂಡ್ ವಿರುದ್ಧ ಮಾತಾಡೋಕ್ಕಾಗೋದಿಲ್ಲ ನೋಡಿ, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮಮತಾ ಬ್ಯಾನರ್ಜಿ ಅಥವಾ ಅರವಿಂದ್ ಕೇಜ್ರಿವಾಲ್ ಏನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ವಿಚಾರ ಯಾವುದಿದೆ? ನಮ್ಮ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂಥ ಒಂದು ಮಾತು ಹೇಳಬೇಕಲ್ಲ. ಆದರೆ ಫೈನಲಿ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಇವರು ಮಾತಿಂದ ಅಪ್ಪಿತಪ್ಪಿನೂ ಬರಲಿಲ್ಲ ರೀ. ರಾಹುಲ್ ಗಾಂಧಿ ಓಕೆಪ್ಪ, ರಾಹುಲ್ ಗಾಂಧಿ ಏನು ದೊಡ್ಡ ಮನೆತನದಿಂದ ಬಂದಂಥವ್ರು. ಆದರೆ ಯಾವಾಗ ನಿಮ್ಮ ಅಗ್ನಿ ಪರೀಕ್ಷೆ ಆಗೋದು ಯಾವಾಗ? ಈ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಪುಂಖಾನುಪುಂಖವಾಗಿ ಇದರ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ನಿರಂತರವಾಗಿ ಮಾತಾಡ್ತಾ ಇದ್ರಲ್ಲ. ಒಂದು ವೇಳೆ ರಾಹುಲ್ ಗಾಂಧಿ ಅವರು ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾ ಹೋಗಿದ್ರೆ ಇದೇ ನರೇಂದ್ರ ಮೋದಿ ಅವರಿಗೆ, ಇದೇ ಅಮಿತ್ ಶಾ ಅವರಿಗೆ ಟಕ್ಕರ್ ಮೇಲೆ ಟಕ್ಕರ್ ಕೊಟ್ಟಿದ್ರೆ ವಾ ಎಂಥ ನಾಯಕರಿ ಅಂತ ಅನಿಸ್ಬೇಕಲ್ಲ ನಮಗೆ ಯಾರಿಗಾದರೂ. ಇಂಥ ಸಂದರ್ಭದಲ್ಲಿ ಸದನದಲ್ಲೇ ಇಲ್ಲ. ಕಾಂಗ್ರೆಸ್ ಹೇಳುತ್ತೆ ಮುಂದಿನ ಪ್ರಧಾನಿ ಅಭ್ಯರ್ಥಿ ಎಲ್ಲ ಆಗಬೇಕು ಸರ್? ಸಂಸತ್ನಲ್ಲಿ ನೀವು ವಿರೋಧ ಪಕ್ಷದ ನಾಯಕನಾಗಿ ಒಂದು ಕಾನೂನು ತಂದಾಗ ನಿಮಗೆ ಬೇಡ ಅಂತಂದರೆ ಯಾಕೆ ಬೇಡ ಅಂತ ಹೇಳಬೇಕು. ಈಗ ಎಲ್ಲರಿಗೂ ಗೊತ್ತಿದೆ ಯಾಕೆ ಬೇಡ ಅನ್ನೋದು. 1995 ತನಕ ಏನಿತ್ತು, ವಕ್ಫ್ ಬೋರ್ಡ್ಗೆ ಯಾರಾದರೂ ದಾನ ಕೊಟ್ಟರೆ ಮತ್ತೊಂದು ಅದನ್ನು ಶಾಲೆಗಳಿಗೆ, ಆ ಯತೀಮ್ ಖಾನಾಗಳಿಗೆ ಇದಕ್ಕೆಲ್ಲ ಉಪಯೋಗಿಸಬೇಕು ಅಂತೇಳಿ 95ರಲ್ಲಿ ಕೇಳದೆ ಒಂದು ಕಾನೂನು ತಂದ್ರಿ. ಏನು? ಸೆಕ್ಷನ್ 40. ನಿಮಗೆ ಮನಸ್ಸಿನಲ್ಲಿ ಅನಿಸಿದರೆ ಈ ಜಾಗ ನಮ್ಮದು ಅಂತಂದರೆ ನೀವು ಅದನ್ನು ತಗೊಳ್ಬೋದು, ಅದನ್ನು ಕೋರ್ಟ್ನಲ್ಲಿ ಕೂಡ ಪ್ರಶ್ನೆ ಮಾಡೋಂಗಿಲ್ಲ. ಮತ್ತು ಯಾರ್ದು ಜಾಗ ಇದೆ ಅವನು ತಂದು ನಿಮಗೆ ಡಾಕ್ಯುಮೆಂಟ್ ಕೊಡಬೇಕು 45 ದಿವಸದಲ್ಲಿ. ಯಾರು ಸರ್ ಕಾನೂನು ತಂದಿದ್ದು? ಆ ಮಸೂದ್ ಅವ್ರು ಕೇಳಿದ್ರಲ್ಲ ನಾವು ಎಲ್ಲೋಗಬೇಕು ಅಂತೇಳಿ, ಅವತ್ತು ನೀವು ಯಾಕೆ ಹೇಳಿಲ್ಲ? ಈ ಕಾನೂನು ಯಾಕೆ ತಂದ್ರಿ? ಮುಸ್ಲಿಮರಿಗೆ ವಿರುದ್ಧವಾಗಿರುವಂಥ ಕಾನೂನು, ಮುಸ್ಲಿಮರನ್ನ ಬೇರೆ ದೃಷ್ಟಿಯಲ್ಲಿ ನೋಡುವಂಥ ಕಾನೂನು ಯಾಕೆ ತಂದ್ರಿ ಕಾಂಗ್ರೆಸ್ ಅಂತ ಯಾವನಾದರೂ ಒಬ್ಬ ಕೇಳಿದ್ನಾ ಸರ್? ಅವತ್ತು ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಾಗ, ಜೀವನಾಂಶ ಕೊಡಬೇಕು ಅಂತ ಕೊಟ್ಟಾಗ ಕೆಲವರು ಹೋಗ್ಬಿಟ್ಟು ರಾಜೀವ್ ಗಾಂಧಿ ಹತ್ರ ಇಲ್ಲ ನಮ್ಮಲ್ಲಿ ಈ ವಿಚಾರ ಇಲ್ಲ ನಮ್ಮಲ್ಲಿ, ಹಾಗಿದ್ರೆ ಶರೀಯತ್ ಕಾನೂನು ಬೇಕಿತ್ತಾ? ಆಗ ಪ್ರಜಾಪ್ರಭುತ್ವದ ನೆನಪಾಗ್ಲಿಲ್ವಾ? ಜೀವನಾಂಶ ಕೊಡಬೇಕು, ಚೇಂಜೇ ಮಾಡಿಬಿಟ್ರಲ್ಲ ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನು, ಸಂವಿಧಾನ ಬದಲಾವಣೆ ಮಾಡಿಬಿಟ್ರಲ್ಲ ನೀವು. ಆಗ ನಿಮಗೆ ಕೇಳಲಿಕ್ಕಾಯ್ತು, ಸುಪ್ರೀಂ ಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಲಿಕ್ಕಾಯ್ತು ನಿಮ್ಗೆ ಹೋಗಿ. ಅವತ್ತು 1995 ಸೆಕ್ಷನ್ 40 ಸೇರಿಸಿದಾಗ ಇದು ನಮಗೆ ಬೇಡ, ಕಂಡವರ ಜಮೀನಿಗೆ ನಾವು ಬೇಲಿ ಹಾಕಲ್ಲ ಅಂತ ಒಂದೇ ಒಂದು ಸಂಘಟನೆಗಳು ಮಾತಾಡಿಲ್ವಲ್ಲ. ಇವತ್ತು ಅದನ್ನು ತೆಗೆದಾಗ ಯಾಕೆ ಮಾತಾಡ್ತಾ ಇದ್ದೀರಿ? 2013ರಲ್ಲಿ ಮನಮೋಹನ್ ಸಿಂಗ್ ಅವರ ಕೊನೆಯ ದಿನದ ಆಡಳಿತಾವಧಿಯಲ್ಲಿ 123 ಡೆಲ್ಲಿಯ ಸುಪ್ರಸಿದ್ಧವಾದಂತಹ ನಗರಾಭಿವೃದ್ಧಿ ಇಲಾಖೆಗೆ ಬರುವಂತಹ ಆಸ್ತಿಗಳನ್ನು ವಕ್ಫ್ಗೆ ಬರಕೊಟ್ಟಾಗ ಇದು ನಮಗೆ ಬೇಡಪ್ಪ, ಇದು ಹರಾಮ್ ಅಂತ ಯಾಕೆ ಹೇಳಿಲ್ಲ? ಯಾರು ಮನಮೋಹನ್ ಸಿಂಗ್ 123 ಆಸ್ತಿಗಳನ್ನು ಯಾರ ಹತ್ರ ಕೇಳದೆ ಕೊಡಲಿಕ್ಕೆ? ವಕ್ಫಲ್ಲಿ ಏನಿದೆ? ಕೇವಲ ಮುಸ್ಲಿಮರು ಮಾತ್ರ ಕೊಡಬೇಕು ಅಂತಿದೆ. ಬೇರೆಯವರು ಕೊಟ್ಟರೆ ಹರಾಮ್ ಆಗೋದಿಲ್ವಾ? ಕೇಳ್ಬೋದಿತ್ತಲ್ಲ. ಈ ಎರಡೇ ಪಾಯಿಂಟ್ ಸರ್, ಬೇರೆ ಯಾವ ಪಾಯಿಂಟು ಅಲ್ಲ. ಭಾರತೀಯ ಮುಸ್ಲಿಮರು ಭಾರತದಲ್ಲಿ ಏನೆಲ್ಲ ಸವಲತ್ತುಗಳು ಹಿಂದೂ ಮುಸ್ಲಿಂ ಮತ್ತೊಬ್ಬರಿಗೆ ಸಿಗುತ್ತೋ ಅವ್ರಿಗೂ ಸಿಗಬೇಕು. ಈ ಕಾನೂನನ್ನು ಎಲ್ಲರೂ ಬಾಳಬೇಕು. ಧಾರ್ಮಿಕವಾಗಿ ಏನೇನು ಅವಕಾಶಗಳಿದೆಯೋ ಅದು ಅವರಿಗೆ ಸಿಗಬೇಕು. ಅದರಲ್ಲಿ ಎರಡು ಮಾತೇ ಇಲ್ಲ. ಈಗ ವಕ್ಫ್ ತಿದ್ದುಪಡಿ ಬಿಲ್ಗೆ ಕೇಂದ್ರ ಸರ್ಕಾರ ಮಾಡಿದ ನಂತರ ಈಗ ಎಂಟ್ರಿ ಕೊಟ್ಟಿದ್ದಾರೆ ಯಾರು? ವಕ್ಫ್ ಬಿಲ್ಗೆ ತಿದ್ದುಪಡಿ ಮಾಡಿದೆ ಕೇಂದ್ರ ಸರ್ಕಾರ. ಏನು ತಿದ್ದುಪಡಿ? ಎರಡೇ ತಿದ್ದುಪಡಿ ಭಾಳ ಮುಖ್ಯವಾಗಿ. ಮಹಿಳೆಯರನ್ನು ಸೇರಿಸಿದೆ. ಮತ್ತು ಮಹಿಳೆಯರನ್ನು ಸೇರಿಸಿದ್ರೆ ತಪ್ಪೇನು? ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆಯಲ್ಲ.
ಆಮೇಲೆ ಅನ್ಯ ಧರ್ಮೀಯರ ವಿಚಾರ ಬಂತಲ್ಲ, ಯಾಕೆ ಅನ್ಯ ಧರ್ಮೀಯರು ಅಂತೇಳಿ ಒಂದು ಮಸೀದಿ ವಿಚಾರದಲ್ಲಿ ಇರಬಾರ್ದು, ಆದರೆ ಇದಿದೆಯಲ್ಲ ವಕ್ಫ್ ವಿಚಾರ, ಒಬ್ಬ ಅನ್ಯ ಧರ್ಮೀಯರ ಜಾಗಕ್ಕೆ ಬೇಲಿ ಹಾಕಬಹುದಂತೆ, ಅದರಲ್ಲಿ ಅನ್ಯ ಧರ್ಮೀಯ ಇರಬಾರ್ದು ಅಂತಂದರೆ ಅವನು ಹೇಳಬೇಕಲ್ಲ ತನ್ನ ಕಷ್ಟಗಳನ್ನು ಹೇಳಬೇಕಾ ಬೇಡ? ಬನ್ನಿ ಯೋಗಿ ವಿಚಾರಕ್ಕೆ ಬರ್ತೀನಿ. ಯೋಗಿಯ ಉತ್ತರ ಪ್ರದೇಶದಲ್ಲಿ 1,20,000 ವಕ್ಫ್ ಆಸ್ತಿ ಇದೆ. 1,12,000 ವಕ್ಫ್ ಆಸ್ತಿಗಳಿಗೆ ಕಾಗಜ್ ನಹಿಯೇ. ಹಾಗಂತ ಎಲ್ಲವೂ ಸರ್ಕಾರಕ್ಕೆ ಬರುತ್ತೆ ಅಂತಲ್ಲ, ಅದರಲ್ಲೊಂದು ಅಂಕಿಅಂಶ ಇದೆ. 70 ವರ್ಷಗಳಿಂದ ನೀವು ಮಾಡಿದ್ದನ್ನು ಅಕ್ಕಪಕ್ಕದವ್ರು ನೋಡಿದರೆ, ಇಲ್ಲ ರೀ ನಮ್ಮ ಇವರ ಅಜ್ಜ ಮಾಡ್ತಾಯಿದ್ರು ಇದನ್ನು, ಇವರ ಅಜ್ಜ ಮುತ್ತಾತ ಮಾಡ್ತಾಯಿದ್ರು, ನಾನು ನೋಡಿದ್ದೀನಿ ಅಂತ ಇದ್ದರೆ ಈಗಲೂ ಅದಕ್ಕೆ ಅವಕಾಶ ಇದೆ. ಕಾಗಜಿಲ್ಲ ಅಂದ ತಕ್ಷಣ 1,12,000 ಎಲ್ಲವೂ ಬರುತ್ತೆ ಅಂತಲ್ಲ. ರವಿಶಂಕರ್ ಪ್ರಸಾದ್ ಒಂದು ಪ್ರಶ್ನೆ ಮಾಡಿದ್ರಲ್ಲ, ಇರೋದು ಯಾಕೆ ವಕ್ಫ್ ಇರೋದು ಯಾಕೆ? ಅದನ್ನು ಬಡವರಿಗೆ ಒಂದು ಮನೆ ಮಾಡಿ ಕೊಟ್ಟಿದ್ದೀರಾ. ಒಂದು ವಿಧವೆ ಮಹಿಳೆ ಇರ್ತಾಳಪ್ಪ, ನಾನು ಇನ್ನೊಂದು ಮದುವೆ ಆಗೋದಿಲ್ಲ, ನಾನು ಮುಸ್ಲಿಮ್ ಆಗಿ ಸಾಯ್ತೀನಿ ಅಂತ ಇನ್ನೊಂದು ಮದುವೆ ಆಗೋದಿಲ್ಲ, ನನಗೆ ಯಾರು ದಿಕ್ಕಿಲ್ಲ, ಯಾಕಂತಂದರೆ ಜೀವನಾಂಶ ಕೂಡ ಸಮಟೈಮ್ಸ್ ಸಿಗೋದಿಲ್ಲ. ಶಾಬಾನು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೀವು ನೋಡಿದರೆ, ಈ ನಿನಗೊಂದು ಮನೆ ಮಾಡಿಕೊಡ್ತೀನಿ, ಯಾರಾದರೂ ಕೊಟ್ರ ನೀವು? ಯಾರ್ಯಾರು ತಿಂದರು ರಾಜಕಾರಣಿಗಳು? ದೇವೇಗೌಡರು ಹೇಳಿದ್ರಲ್ಲ, ಯಾವ ಬಡ ಮುಸ್ಲಿಮರಿಗೆ ಸಿಗಬೇಕಾದಂಥ ಜಾಗಗಳು ಅದನ್ನು ಶ್ರೀಮಂತರು ತಿಂದು ಮುಕ್ಕಿ ಹಾಕಿದ್ರಲ್ಲ. ಶ್ರೀಮಂತರಿಗೆ ಹೋಗಬೇಕಾ, ಬಡ ಮುಸ್ಲಿಮರಿಗೆ ಹೋಗಬೇಕಾ? ಬಡ ಮುಸ್ಲಿಮರಿಗೆ ಹೋಗಬೇಕು. ಈಗಲೂ ಬನ್ನಿ, ಇನ್ನು ರಾಷ್ಟ್ರಪತಿ ಅಂಕಿತ ಹಾಕೋದೊಂದೇ ಬಾಕಿ. ಅದಾದ ನಂತರ ವಕ್ಫ್ ಬೋರ್ಡ್ ಹೋಗಿ ಉಮ್ಮೀದ್ ಬಿಲ್ ಆಗುತ್ತೆ, ಜಾರಿ ಬಳಿಕ BJP ಏನು ಮಾಡುತ್ತೆ? ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಏನಾಗುತ್ತೆ? ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಬುಲ್ಡೋಜರ್ ರೆಡಿ ಆಗಿದೆಯಂತೆ. ಎಲ್ಲ ಫೈಲ್ ತೆಗೆಸ್ತಾರೆ CM ಯೋಗಿ ಆದಿತ್ಯನಾಥ್. 1,20,000 ರೆಕಾರ್ಡ್ಗಳನ್ನು, ಅಂದರೆ ಆಸ್ತಿಯ ಬಿಲ್ ಕಾಗದಗಳನ್ನು, ದಾಖಲೆಗಳನ್ನು. 1,12,000ಕ್ಕೆ ದಾಖಲೆ ಇಲ್ಲ ಅಂತೇಳಿ ಯಾರು ಹೇಳಿದ್ದಾರೆ? ಅಸಾದುದ್ದೀನ್ ಓವೈಸಿ ಹೇಳಿದ್ದಾರೆ. ಹಾಗಂತ ಅದೆಲ್ಲ ಸರ್ಕಾರಕ್ಕೆ ಬರುತ್ತೆ ಅಂತಲ್ಲ, ಅಲ್ಲೂ ಸ್ವಲ್ಪ 70 ವರ್ಷಗಳಿಂದ ಇದ್ದರೆ ವಾಪಸ್ ಅವರಿಗೆ ಕೊಡಬೇಕು ಅನ್ನುವಂಥದ್ದನ್ನು TDP ಚಂದ್ರಬಾಬು ನಾಯ್ಡು ಅಪೀಲ್ ಮಾಡಿದ್ದಾರೆ. ಅದನ್ನು ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಅಂತ ಕಾಣುತ್ತೆ. ವಕ್ಫ್ ಆಸ್ತಿಗಳ ಸರ್ವೆಗೆ ಸೂಚಿಸಿದ್ದಾರೆ UP CM ಯೋಗಿ ಆದಿತ್ಯನಾಥ್. ಸುನ್ನಿ ಶಿಯಾ ವಕ್ಫ್ ಬೋರ್ಡ್ ಸರ್ವೆ ಈಗ ನಡೀತಾ ಇದೆ. ಸುನ್ನಿ ಬೋರ್ಡ್ನ 1,24,000 ಅಕ್ರಮ ಆಸ್ತಿ ಪತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಡಾಕ್ಯುಮೆಂಟ್ ಕೊಟ್ಟರೆ ನಡೆಯುತ್ತೆ. ಶಿಯಾ ಬೋರ್ಡ್ನ 7,785 ಅಕ್ರಮ ಆಸ್ತಿಗಳು ಪತ್ತೆಯಾಗಿದೆಯಂತೆ. ಅಕ್ರಮ ಅಂತ ನಾವು ಹೇಳ್ತಾ ಇದ್ರು ಕೂಡ ಅದಕ್ಕೆ ದಾಖಲೆಗಳು ಅಥವಾ 70 ವರ್ಷದಿಂದ ಏನಾದರೂ ಅದಕ್ಕೆ ಡಾಕ್ಯುಮೆಂಟೇಷನ್ ಇದ್ದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಈಗ ಅಷ್ಟು ಆಸ್ತಿಗಳಿಗೆ ದಾಖಲೆ ಕೇಳಲಿರುವ ಯೋಗಿ, ದಾಖಲೆ ಕೊಡದಿದ್ದರೆ ಅಕ್ರಮ ಆಸ್ತಿಗಳೆಲ್ಲ ವಶಕ್ಕೆ. ಅಕ್ರಮ ಆಸ್ತಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1.24 ಇದ್ದರೂ ಕೂಡ ಅಕ್ರಮ ಆಸ್ತಿ ಅಂತಂದರೆ ಅದರಲ್ಲಿ ಕೆಲವು ಕಾನೂನು ಇದೆಯಲ್ಲ. 70 ವರ್ಷಗಳಿಂದ ನಾನು ನೋಡಿದ್ದೀನಿ ಇಲ್ಲಿದ್ದಾರೆ ಅಂತಂದರೆ ಹಾಗಾಗಲ್ಲ. ಅದು ಬಿಟ್ಟು ದಾಖಲೆಗಳಿಲ್ಲ ಅಂತಂದರೆ ಸರ್ಕಾರಕ್ಕೆ ಬರುತ್ತೆ. ಇದೇ ಕೆಲಸ BJP ಆಡಳಿತ ರಾಜ್ಯಗಳಲ್ಲಿ ಈಗ ನಡೆಯುತ್ತೆ. ಬಹಳ ಕುತೂಹಲ ಇರುವಂಥದ್ದು ಕರ್ನಾಟಕದಲ್ಲಿ ಏನು ಮಾಡುತ್ತೆ. ಇವತ್ತಲ್ಲ ನಾಳೆ ಅದನ್ನು ಮಾಡಲೇಬೇಕಾಗತ್ತೆ. ಮುಂದಕ್ಕೆ ಹೋಗೋಣ. ಇನ್ನು ನಾವು ಮೊದಲಿನಿಂದಲೂ ವಕ್ಫ್ ಲೂಟಿಕೋರರ ಬಗ್ಗೆ ಹೇಳುತ್ತಲೇ ಬಂದಿದ್ವಿ. BJP ನಾಯಕ ಅನ್ವರ್ ಮಾಣಿಪಾಡಿ ಸಹ ನಾವು ಹೇಳಿದ್ದು ಸರಿ ಅಂತ ಹೇಳಿದರು. ಇದೀಗ ನಾವು ಕೊಟ್ಟ ಲೂಟಿ ಲೆಕ್ಕ ರಾಜ್ಯಸಭೆಯಲ್ಲಿ ಸಂಚಲನ ಮೂಡಿಸಿದೆ. ನಾವು ಅವತ್ತಿಂದ ಹೇಳ್ತಾ ಇದ್ವಿ, ಅನ್ವರ್ ಮಾಣಿಪಾಡಿ ವರದಿಯಲ್ಲಿ ಈ ನಾಯಕರು ದೊಡ್ಡ ದೊಡ್ಡ ನಾಯಕರು, ಕೋಟಿ ಕುಳಗಳು. ವಕ್ಫ್ನ ಜಾಗ ಹೋಗಬೇಕಾಗಿರೋದು ಬಡ ಮುಸ್ಲಿಮರಿಗೆ. ಇವರು ಯಾರೋ CM ಇಬ್ರಾಹಿಂ ತಮಾಷೆ ಮಾಡ್ತಾರಲ್ಲ, ಟಿಂಕರ್ ಪಾಷಾ ಅಂಥವ್ರಿಗೆ ಸೇರಬೇಕಾಗಿರುವಂಥದ್ದು. ಆ ಮೈಸೂರು ಭಾಗದಲ್ಲೆಲ್ಲ ನೋಡಿ ಪಾಪ ಅವ್ರು ಏನು ಮಾಡ್ತಾ ಇರ್ತಾರೆ, ಸೈಕಲ್ ಶಾಪ್, ಗುಜರಿ ಅಂಗಡಿ, ಅಂಥವ್ರಿಗೆ ಸೇರಬೇಕಾಗಿರುವಂಥದ್ದು. ಕೋಟ್ಯಾಧಿಪತಿಗಳಿಗೆಲ್ಲ. ಯಾರ್ಯಾರು ದಾನ ಕೊಟ್ಟಿದ್ದಾರೆ ಕೋಟ್ಯಾಧಿಪತಿಗಳು ನುಂಗಿ ಕೂತ್ರೆ ಬಿಡಬೇಕಾದನ್ನು, ಅವ್ರನ್ನ ವಾಪಸ್ ತಗೋಬೇಕಾದನ್ನು. ನಾವು ಇದನ್ನು ಅನ್ವರ್ ಮಾಣಿಪಾಡಿ ವರದಿ ಬಗ್ಗೆ ನಿರಂತರವಾಗಿ ಹೇಳ್ತಾ ಇದ್ವಿ. ಇವತ್ತು BJP ಸಂಸದ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರವರು ಕರ್ನಾಟಕದಲ್ಲಿ ಯಾರ್ಯಾರು ವಕ್ಫ್ ಆಸ್ತಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ನಾವು ಕೊಟ್ಟ ಲೆಕ್ಕವನ್ನೇ ಪಕ್ಕಾ ಲೆಕ್ಕ ಅವರು ಕೂಡ ಕೊಟ್ಟಿದ್ದಾರೆ. ಆದರೆ ಒಂದು ಚೇಂಜಸ್ ಆಗಿದೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರಿಲ್ಲ. ಬಹುಶಃ ನಿನ್ನೆ ಠಾಕೂರ್ ಒಂದು ಮಾತನ್ನು ಹೇಳಿದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು, ನಾನು 1 ಎಕರೆ ಏನಾದರೂ ನಾನು ನನ್ನ ಕುಟುಂಬ ಕವಲಿಸಿಕೊಂಡಿದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ, ಜುಕೇಗಾ ನೈ ಅಂತ ಹೇಳಿದ್ರಲ್ಲ, ಬಹುಶಃ ಆ ಕಾರಣಕ್ಕೆ ಇರಲಿಲ್ಲ ಅಂತ ಅನಿಸುತ್ತೆ. ಏನು ಹೇಳಿದ್ರು ಅದಾದ ನಂತರ ಯಾವ ಹೆಸರು ಲಿಸ್ಟ್ ಇದೆ ಹೇಳ್ತೀನಿ. मेरे पास ये रिपोर्ट है. यहाँ बोलने के पहले मैंने इस रिपोर्ट को ऑथेंटिकेट किया है.
माननीय उपराष्ट्रपति महोदय के पास इसको लिख करके भेजा है। ये सांसद महोदय कर्नाटक के हैं, पाकिस्तान जिंदा वाले। एक शब्द भी इन्होंने इस रिपोर्ट के बारे में नहीं बोला। यह रिपोर्ट जेपीसी में प्रस्तुत हुई है, और जेपीसी में प्रस्तुत हुई है तो यह ऑफिशियल डॉक्यूमेंट है। यह रिपोर्ट मैं पढ़ूंगा अध्यक्ष महोदय, यह मेरा अधिकार है। मैं आपको बताऊंगा कि कर्नाटक के अंदर किन किन नेताओं ने वक्फ की कितनी कितनी संपत्तियों पर कब्जा कर डाला है। नाम पढ़ता हूं मैं। कमरुल इस्लाम फॉरेन मिनिस्टर, सूर्यवंशी एक्स एमपी, सीएम इब्राहिम एक्स यूनियन मिनिस्टर, रहमान खान एक्स यूनियन मिनिस्टर, अब्दुल्ला शरीफ वक्फ बोर्ड ऑफिशियल, एनए हैरिस एमएलए, एमए खालिद एक्स सीओ, मुमताज अहमद खान चेयरमैन, मोहम्मद सानुल्ला आईएएस, मिस्टर सिंधु गिरी फार्मर मिनिस्टर, एमएफ पासा आईपीएस, खनीज फातिमा एमएलए, सीके जाफर शरीफ फॉरेन मिनिस्टर। और एक नाम अध्यक्ष महोदय, Please conclude, otherwise एक नाम अध्यक्ष महोदय, we will take it from the party सदन time. की मर्यादा में। Sir, please conclude, otherwise we have to take it from the party time. मैं कंक्लूड कर रहा हूं। इस सदन की मर्यादा में मैं एक नाम लेने से इनकार करता हूं। ವೆಲ್ಕಮ್ ಬ್ಯಾಕ್. ಐತಿಹಾಸಿಕ ವಕ್ಫ್ ತಿದ್ದುಪಡಿ ಮಸೂದೆ ಮೇಲೆ ಲೋಕಸಭೆಯಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕದ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು. ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಕಳೆದ ಅನೇಕ ತಿಂಗಳಿಂದ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಉಲ್ಲೇಖ ಮಾಡ್ತಾ ಇದ್ವಿ. ಅಮಿತ್ ಶಾ ಕೂಡ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಉಲ್ಲೇಖ ಮಾಡಿ ಪ್ರತಿಪಕ್ಷಗಳಿಗೆ ತಿರುಗೇಟು ನೀಡಿದರು. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಕಿಡಿಗೇಡಿಗಳ ಆಟ ಶುರುವಾಗಿದೆ. ಕರ್ನಾಟಕದ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮಾಣಿಪ್ಪಾಡಿಗೆ ವಿದೇಶಿ ವ್ಯಕ್ತಿಗಳಿಂದ ಬೆದರಿಕೆ ಕರೆಗಳು ಬಂದಿದ್ದುವಂತೆ. ಆದ್ದರಿಂದ ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಅವರು ದೂರು ಕೂಡ ನೀಡಿದ್ದಾರೆ. How far do you think you can go? You will be punished. ಒಬ್ಬರು ಭಾಳ ದೊಡ್ಡ ಇಂಗ್ಲೀಷಲ್ಲಿ ಮಾತಾಡ್ತಿದ್ರು. You will be punished. You just wait and see what's going to happen to you ಅಂತೇಳಿ. ಅದೇ ನಿಮ್ಮನ್ನು ಬಿಡುವುದಿಲ್ಲ ಅಂತೇಳಿ, ನಿಮಗೆ ಒಳ್ಳೆ ಅಂತ್ಯ ಸಿಗುವುದಿಲ್ಲ ನೋಡಿ ಅಂತೇಳಿ ಆ ವರ್ಕು ಯೂಸ್ ಮಾಡಿದ್ದಾರೆ ಒಬ್ಬರು ಕನ್ನಡದಲ್ಲಿ. ಕನ್ನಡದಲ್ಲಿ ಬಂತು, ನಾರ್ತ್ ಇಂಡಿಯನ್ ಉರ್ದುವಲ್ಲಿ ಬಂತು, ಆಮೇಲೆ ಮರಾಠಿಯಲ್ಲಿ ಬಂತು. ನಂಗೆ ಗೊತ್ತಾಗೋದಿಲ್ಲ ಸಬ್ಜೆಕ್ಟ್ ಅದು. ಆ್ಯಂಡ್ ಇಂಗ್ಲೀಷಲ್ಲಿ 4-5 ಬಂತು. ಒಂದು ಮಾತ್ರ ಭಾಳ ಇಂಗ್ಲೀಷ್, ಅದು ಇಂಡಿಯಾದವರೆಲ್ಲ ಅಂತ ಕಾಣಿಸ್ತಾರೆ ನನಗೆ ಅಂಥ ಒಂದ್ಸಲ ಇಂಗ್ಲೀಷು. ಓಕೆ, ಅನ್ವರ್ ಮಾಣಿಪ್ಪಾಡಿ BJP ನಾಯಕರವರು. BJPಯಲ್ಲಿದ್ದಾಗ ಅವರನ್ನು ಏನು ಅದರ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಆಗ ಅವರೊಂದು ವರದಿಯನ್ನು ಮಾಡಿದ್ದಾರೆ. ಆಮೇಲೆ BJP ಕೂಡ ಅದನ್ನು ಟೇಬಲ್ ಮಾಡಲ್ಲ, ಕಾಂಗ್ರೆಸ್ ಕೂಡ ಟೇಬಲ್ ಮಾಡಲ್ಲ. ಅಟ್ಲೀಸ್ಟ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಾದರೂ ಕೂಡ ಇದರ ಬಗ್ಗೆ ಕೇಳಬೇಕಾಗಿತ್ತಲ್ಲ, ಅವರು ಸದನದಲ್ಲೇ ಇರಲಿಲ್ಲ. ಇಂಥ ನೋಡಿ, ಒಂದು ಮಾತಿದೆ, ನಾಯಕ ಆಗೋದು ಯಾವಾಗ ಅಂತೇಳಿ. ಎಲ್ಲವೂ ಚೆನ್ನಾಗಾಗಿದ್ದಾಗ, ಬೆಳೆ ಮಳೆ ಎಲ್ಲವೂ ಚೆನ್ನಾಗಾಗಿದ್ದಾಗ ಯಾರು ಬೇಕಿದ್ರೂ ನಾಯಕ ಆಗ್ತಾರೆ ಅಂತ. ಯಾರು ಬೇಕಿದ್ರೂ ನಾಯಕ ಆಗ್ತಾರೆ. ನಾಯಿ ನರಿಗಳು ಕೂಡ ನಾಯಕ ಆಗಿಬಿಡ್ತಾರೆ. ಯಾಕಂದರೆ ಎಲ್ಲವೂ ಅಲ್ಲಿಂದಲ್ಲಿಗೆಲ್ಲವೂ ನಡೀತಾ ಇರ್ತದೆ. ನಾಯಕ ಯಾವಾಗ ಆಗಬೇಕು ಅಂತಂದರೆ ಯುದ್ಧ ಕಾಲದಲ್ಲಿ ಎಲ್ಲ ಕಷ್ಟ, ಊಟಕ್ಕೆ ಇಲ್ಲ, ತಿನ್ನೋಕ್ಕಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಹಾಗೆ ನಾನೊಂದು ಪ್ಲ್ಯಾನ್ ಮಾಡ್ತೀನಪ್ಪ, ಅವನು ನಾಯಕ. ಯಾರೇ ಹಾಕಿದ್ದೆ ನಾನು ಈ ಸಂದರ್ಭದಲ್ಲಿ ಒಂದು ವೇಳೆ ನಿಜವಾಗಲೂ ಇದರ ಬಗ್ಗೆ ಅನೇಕ ವಿಚಾರಗಳಿದ್ದರೆ ಏಳೆಯಾಗಿ ಹೇಳ್ತಾ ಹೋಗಬೇಕಾಗಿತ್ತು. ತಪ್ಪು, ಇದು ತಪ್ಪು, ಅದು ತಪ್ಪು, ಓಡಿಸಿಬಿಟ್ರೆ ಬೇರೆ ಯಾರು ಮಾತಾಡಲೇ ಇಲ್ಲ. ಈಗ ಅನ್ವರ್ ಮಾಣಿಪ್ಪಾಡಿ ವಕ್ಫ್ ಲೂಟಿ ಬಗ್ಗೆ ಅನ್ವರ್ ಮಾಣಿಪ್ಪಾಡಿ ಸಂಶೋಧನೆಯನ್ನು ಮಾಡಿದ್ರು. ದೊಡ್ಡ ಒಂದು ವರದಿಯನ್ನೇ ಅವರು ಅದನ್ನು ಹೇಳಿದರು. ಆಮೇಲೆ ಆ ವಿಚಾರದಲ್ಲಿ ಇನ್ನೂ ಕೆಲವು ಮಾಹಿತಿಗಳು ಬಂದಿತ್ತು. ನಾನು ನಿಮಗೆ ಹೇಳಿದ್ದೆ, ಮಾಣಿಪ್ಪಾಡಿ ವರದಿಯಲ್ಲಿತ್ತು ಸ್ಫೋಟಕ ಮಾಹಿತಿ. ನಾವು ಈಗಲೂ ಹೇಳ್ತಾ ಇರೋದಷ್ಟೇ, ವಕ್ಫ್ ಬೋರ್ಡ್ನ ಜಾಗಗಳು ಯಾರಿಗೆ ಸೇರಬೇಕು, ಅದರ ಲಾಭ ಬಡ ಮುಸ್ಲಿಮರಿಗೆ ಯಾರಿಗೆಲ್ಲ ಸಿಗ್ತಾ ಇದೆ. ಕಾಂಗ್ರೆಸ್ ನಾಯಕರು ವಕ್ಫ್ ಆಸ್ತಿಯನ್ನು ಲೂಟಿ ಮಾಡಿಕೊಂಡಿದ್ದಾರೆ ಇವರ ವರದಿಯಲ್ಲಿತ್ತು. ಕೇವಲ ಕಾಂಗ್ರೆಸ್ ಪಾರ್ಟಿಯಿಂದ, ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯಿಂದ
ವಕ್ಫ್ನ 2,30,000 ಕೋಟಿ ಆಸ್ತಿ ಕಬ್ಜಾ, 2,30,000 ಕೋಟಿ ಆಸ್ತಿ ಕಬ್ಜಾ ಅಂದರೆ ಕರ್ನಾಟಕದ ಮುಕ್ಕಾಲು ಬಜೆಟ್. ಇವರು ಹೇಳೋ ಪ್ರಕಾರ ತನಿಖೆ ನಡೆದರೆ ಮಲ್ಲಿಕಾರ್ಜುನ ಖರ್ಗೆ ಸಿಕ್ಕಿ ಬೀಳ್ತಾರೆ. ನಿನ್ನೆ ಅವರು ಹೇಳಿದರು, ಅನುರಾಗ್ ಠಾಕೂರ್ ಹೇಳಿದಾಗ, ನಾನು 1 ಎಕರೆ ವಶಪಡಿಸಿಕೊಂಡಿದ್ರೆ ನಾನು ರಾಜಕೀಯ ನಿವೃತ್ತಿ ಪಡೆಯುತ್ತೀನಿ ಅಂತೇಳಿ. ಕಾಂಗ್ರೆಸ್ ಗೌರ್ಮೆಂಟ್ ಇದೆಯಲ್ಲ, ಅದನ್ನು ತನಿಖೆ ಮಾಡಿಸ್ಲಿ ಹೇಳಿ ಅವರು. ಇದರ ಬಗ್ಗೆ ತನಿಖೆ ಆಗಲಿ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಆದೇಶ ಕೊಡೋದಿಲ್ಲ ಅಲ್ವಾ? ಕ್ಲಿಯರ್ ಆಗಿ ಹೊರ ಬರಲಿ. ಆಮೇಲೆ ಇವರು ಹೇಳಿದರು, ಅನ್ವರ್ ಮಾನಿಪ್ಪಾಡಿ ಕಲಬುರಗಿಯಲ್ಲಿ ಖರ್ಗೆ ಅವರು ಎಷ್ಟು ಬೇನಾಮಿ ಆಸ್ತಿ ಮಾಡಿದ್ದಾರೆ ಅನ್ನೋದನ್ನು ನಮ್ಮದೇ ಇಂಟರ್ವ್ಯೂನಲ್ಲಿ ಹೇಳಿದರು. ಕಲಬುರಗಿ ಏಷ್ಯನ್ ಮಾಲ್ ಯಾರದ್ದು ಅನ್ನೋಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಅನ್ವರ್ ಮಾನಿಪ್ಪಾಡಿ. ಕಲಬುರಗಿಯ ಬರೋಬ್ಬರಿ 800 ಫ್ಲಾಟ್ ಯಾರದ್ದು ಅನ್ನೋಂಥ ಪ್ರಶ್ನೆಯನ್ನು ಕೇಳಿದರು. ಬೆಂಗಳೂರಿನ ITC ಹೋಟೆಲ್ ಯಾರದ್ದು ಅಂತ ಕೇಳಿದರು. ಕಾಂಗ್ರೆಸ್ಸಿಗೆ ಪ್ರಶ್ನೆ ಮಾಡಿದರು ಅನ್ವರ್ ಮಾನಿಪ್ಪಾಡಿ. ಇವತ್ತು BJP ನಾಯಕ ಕೂಡ ಕೆಲವರ ಹೆಸರುಗಳನ್ನು ಹೇಳಿದ್ದು ಅನ್ವರ್ ಮಾನಿಪ್ಪಾಡಿಯವರ ವರದಿಯನ್ನು ಆಧರಿಸಿ ಹೇಳಿತ್ತು. ಯಾಕೆ ಕಾಂಗ್ರೆಸ್ನ ಮಹಾನಾಯಕರು ಅಥವಾ ಅಟ್ಲೀಸ್ಟ್ ರಾಹುಲ್ ಗಾಂಧಿ ಯಾಕೆ ಕೇಳ್ತಾ ಇಲ್ಲ, ಮುಸ್ಲಿಮರ ವಕ್ಫ್ನ ಜಾಗವನ್ನು ನೀವು ಯಾರಾದರೂ ಕಬಳಿಸಿದ್ದೀರಾ, ಮಾಡಿ ತನಿಖೆ ಸಿದ್ದರಾಮಯ್ಯನವರೇ ಅಂತ ಒಂದು ಹೇಳಿದ್ದಿದ್ರೆ ಅದರ ಕಥೆನೇ ಬೇರೆ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ 5 ಗ್ಯಾರಂಟಿಗಳ ಘೋಷಣೆಗಳನ್ನು ಮಾಡಿ ಅಧಿಕಾರಕ್ಕೆ ಬಂದಿತ್ತು. ಬೇರೆ ಯಾರು ಏನು ಟೀಕೆಗಳು ಮಾಡಲಿ, ಒಂದು ವೇಳೆ 5 ಗ್ಯಾರಂಟಿಗಳು ಬಡವರಿಗೆ ದೊರಕತ್ತೆ ಅಂತಂದರೆ ಖಂಡಿತವಾಗ್ಲೂ ನಾನಂತದಕ್ಕೆ ಯಾವತ್ತೂ ಕೂಡ ಆಕ್ಷೇಪ ವ್ಯಕ್ತಪಡಿಸೋದಿಲ್ಲ. ಆದರೆ ಗ್ಯಾರಂಟಿಗಳಿಗಾಗಿ ಇತರರಿಗೆ ಬರೆ ಹಾಕೋದಿದ್ದಿಲ್ಲ, ಅದು ತಪ್ಪು. ಇಲ್ಲ, ನಾನು ಸಂಪನ್ಮೂಲ ಕ್ರೋಢೀಕರಣ ಮಾಡ್ತೀನಿ, ನಾನು ಫ್ರೀಯಾಗಿ ಕೊಡ್ತೀನಪ್ಪ 53,000 ಕೋಟಿ ಹೇಗಾದರೂ ಮಾಡ್ತೀನಿ ಅಂತ ಒಬ್ಬ ನಾಯಕನಿಗೆ ಅಂತ ತಲೆಗಳಿದ್ದರೆ ಅದರಲ್ಲಿ 2 ಮಾತಿಲ್ಲ. ಆದರೆ ಅದು ಒಂದು ಮಾಡೋಕ್ಕೋಗಿ ಇನ್ನೊಂದು ಆಗಬಾರ್ದು. ಕೇವಲ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಗ್ಯಾರಂಟಿ ಕೊಡೋದು, ಆದರೆ ಅದು ಮಿಸ್ಫೈರ್ ಆಗೋದಿದೆಯಲ್ಲ, ಅದು ತಪ್ಪು. ಈಗ ನಾನು ಕತೆ ಹೇಳ್ತಾ ಇರುವಂಥದ್ದು ಪಕ್ಕದ ತೆಲಂಗಾಣ. ಗ್ಯಾರಂಟಿಗೋಸ್ಕರ ಇವರೆಲ್ಲ ಘೋಷಣೆ ಮಾಡಿಬಿಟ್ರು, ಇಷ್ಟು ಫ್ರೀ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ ಅಂತ ಅಧಿಕಾರಕ್ಕೂ ಬಂದರು. ಈಗ ದುಡ್ಡಿಲ್ಲ. ರೇವಂತ್ ರೆಡ್ಡಿ ಹೇಳೇ ಬಿಟ್ರು, ದುಡ್ಡಿಲ್ಲ, ಕೊಡೋಕೆ ದುಡ್ಡಿಲ್ಲ, ಆದರೂ ಕೊಡ್ತೀನಿ. ಹೆಂಗೆ ಕೊಡ್ತೀನಿ, ಹೆಂಗೆ ಕೊಡ್ತೀನಿ, ಮಾರ್ತೀನಿ. ಏನು ಮಾಡ್ತೀಯ? ಏನು ಬೇಕಿದ್ರೂ ಮಾಡೋಕ್ಕೆ ಸಿದ್ಧವಾಗಿದೆ ತೆಲಂಗಾಣ ಸರ್ಕಾರ. ಕರ್ನಾಟಕದಲ್ಲಂತೂ ಕಂಡ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಜೇಬಿಗೆ ಕತ್ತರಿ ಹಾಕ್ತಾ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗ್ಯಾರಂಟಿ ಯೋಜನೆಗಳು ಬಡವರಿಗೆ ತಲುಪೋದಿದ್ರೆ ಯಾರ್ದು ಆಕ್ಷೇಪ ಇಲ್ಲ. ಆದರೆ ಕಂಡವರ ಜೇಬಿಗೆ ಕತ್ತರಿ ಹಾಕಬಾರ್ದು. ಹೊಸ ಯೋಜನೆಗಳನ್ನು ಆಲೋಚನೆ ಮಾಡಬೇಕು, ಹೊಸ ಯೋಜನೆಗಳನ್ನು ತರಬೇಕು, ಆ ಯೋಜನೆಗಳಿಂದ ಲಾಭ ಬರುವಂಗಿರಬೇಕು. ತೆಲಂಗಾಣ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಸರ್ಕಾರದ ಅಧೀನದಲ್ಲಿರುವಂಥ 400 ಎಕರೆ ಕಾಡನ್ನು ಹರಾಜು ಮಾಡಿ ಮಾರಾಟ ಮಾಡೋಕ್ಕೆ ಸಿದ್ಧವಾಗಿದೆ. ಆ ಮೂಲಕ ಬರೋದೆಷ್ಟು? 10,000 ಕೋಟಿ. ಎಂಥ ಒಂದು ನೀಚ ನಿರ್ಧಾರ ಇದು ನೋಡಿ. ಮಾಡೋದು, ಕಾಡನ್ನು ಕಟ್ಬಿಟ್ಟು ಮತ್ತೊಬ್ಬರು ಕೊಟ್ಬಿಟ್ಟು ಈ ಥರ ದುಡ್ಡು ಮಾಡೋಕ್ಕೆ ನೀವು ಬೇಕೇನ್ರಿ? ಹಾಗಿದ್ರೆ ನಾಳೆ ತೆಲಂಗಾಣವನ್ನು ಮಾರ್ಬಿಡ್ತೀರಾ? ತೆಲಂಗಾಣವನ್ನು ಮಾರ್ಬಿಡ್ತೀರಾ? ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು. ಅದು ನಿಮ್ಮ ಕೆಪಾಸಿಟಿ, ನಿಮ್ಮ ತಾಕತ್ತದು. ತಾಕತ್ತಿಲ್ಲದ್ರೆ ಬರಬಾರ್ದು ಅಧಿಕಾರಕ್ಕೆ, ಮಾಡೋಕ್ಕಾಗಲ್ಲ ಅಂತ ಹೇಳಬೇಕು. ಸುಳ್ಳು ಹೇಳಿ ಯಾಕೆ ಬರ್ತೀರಿ? ಮೋಸ ಮಾಡಿ ಯಾಕೆ ಬರ್ತೀರಿ? 400 ಎಕರೆ ಮಾರಿಬಿಡ್ತಾರಂತೆ, ಹರಾಜಿಗೆ IT ಅವ್ರಿಗೆ ಕೊಟ್ಬಿಡ್ತಾರಂತೆ, ಅಲ್ಲಿ ಪ್ರಾಣಿ ಸಂಕುಲ ಮತ್ತೊಂದೆಲ್ಲ ಇದೆ, ಕೊಟ್ಬಿಡ್ತೀರಾ? ಕೂತು ಯಾವತ್ತೂ ಆಲೋಚನೆ ಮಾಡಿಲ್ವಾ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಹೆಂಗೆ ಕೊಡಲಿ ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಅಂತೇಳಿ? ಒಂದು ಕೂತು ಆಲೋಚನೆ ಮಾಡಿಲ್ವಾ? ತೆಲಂಗಾಣ ಕಾಂಗ್ರೆಸ್ ಕೈಯಲ್ಲಿ ಈಗ ಮೊಹಬ್ಬತ್ ಕಾ ಕೊಡಲಿ. ಮೊಹಬ್ಬತ್ ಕಾ ದುಖಾನ್ ಅಂತ ಹೇಳ್ತಾ ಇದ್ರಲ್ಲ, ಮೊಹಬ್ಬತ್ ಕಾ ಕೊಡಲಿ. ತೆಲಂಗಾಣ ಸರ್ಕಾರದ ಬೊಕ್ಕಸ ಖಾಲಿ ಹೆಂಗೆ ಅಂತಂದ್ರೆ ಓನ್ಲಿ ಖಾಲಿ, ನೋ ಜಾಲಿ. ಮುಖ್ಯಮಂತ್ರಿ ಆದ ತಕ್ಷಣ ಹೇಳಿದ್ರು ಗ್ಯಾರಂಟಿಗೆ ಹಣ ಇಲ್ಲ ಅಂತ. ಹಿಂಗೆ ಬರ್ತಾರೆ ನಿಮ್ಮ ನಾಳೆಗೆ? ಘೋಷಣೆ ಮಾಡಿದ್ರಲ್ಲ ಫ್ರೀ ಕೊಡ್ತೀವಿ ಅಂತ ತೆಲಂಗಾಣ ಜನರಿಗೆ. ಆಗ ಅನಿಸ್ಲಿಲ್ವಾ? ಒಂದು ಆತ್ಮಸಾಕ್ಷಿಗೆ ಅನಿಸ್ಲಿಲ್ವಾ ಹೆಂಗೆ ಕೊಡಲಿ ಅಲ್ಲಿಂದ ಅಂತೇಳಿ? ಗ್ಯಾರಂಟಿಗೆ ಹಣ ಹೊಂದಿಸಲು ಸಾಧ್ಯವಾಗ್ತಾ ಇಲ್ಲದೆ ಕೈಗೆತ್ತಿಕೊಂಡ್ರು ಮತ್ತೊಂದು ವಿಚಾರ. 400 ಎಕರೆ ವಿವಿ ಭೂಮಿ 10,000 ಕೋಟಿಗೆ ಹರಾಜು ಮಾಡಲಿಕ್ಕೆ ನಿರ್ಧಾರ. 10,000 ಜುಜುಬಿ 10,000 ಕೋಟಿಗೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಹರಾಜು ಹಾಕಲು ಮುಂದಾಗಿತ್ತು ಕಾಂಗ್ರೆಸ್ ಸರ್ಕಾರ. ಆದರೆ ವಿಶ್ವವಿದ್ಯಾಲಯದ ಭೂಮಿ ಬಗ್ಗೆ ವಿವಾದ ಇತ್ತು. ಕೇಂದ್ರೀಯ ವಿವಿ ಬಳಿ 2,324 ಎಕರೆ ಭೂಮಿ ಇದೆ. ಆದರೆ 1975ರಲ್ಲಿ 400 ಎಕರೆ ನೀಡಿಲ್ಲ ಅಂತ ನೀಡದ್ದಕ್ಕೆ ದಾಖಲೆಗಳಿಲ್ಲ. ಅಂದರೆ ಅದು ವಿವಿದಲ್ಲ, ಸರ್ಕಾರದ್ದು ಅಂತೇಳಿ.
2022ರಲ್ಲಿ 400 ಎಕರೆ ಭೂಮಿ ಸರ್ಕಾರ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ವಿ ಹೇಳುತ್ತೆ ನಮ್ಮಲ್ಲಿ 2300 ಇಷ್ಟು ಜಾಗ ಇದೆ. ಆಮೇಲೆ ಅದು ಕೋರ್ಟ್ಗೆ ಹೋಗುತ್ತೆ. 400 ಎಕರೆ ವಿವಿಧಲ್ಲ ಅಂತ ಹೇಳುತ್ತೆ. ವಿವಿಧಲ್ಲ ಅಂದರೆ ಸರ್ಕಾರದ್ದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಈಗ ಅದನ್ನು ಎತ್ಕೊತಾ ಇದ್ದಾರೆ. ಆದರೆ 400 ಎಕರೆ ಭೂಮಿ ಪರಿಸರ ಸೂಕ್ಷ್ಮ ವಲಯ, ನವಿಲುಗಳು, ಎಮ್ಮೆ, ಸರೋವರಗಳು, ಅಣಬೆ ಬಂಡೆಗಳಿವೆ. 455ಕ್ಕೂ ಹೆಚ್ಚು ಜಾತಿಯ ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆ ಬೀಡುವುದು ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಿಸಲು ಒತ್ತಾಯ ಇದೆ. ಆದರೆ ಅದೇ ಕಾಡು ಮಾರಲು ಮುಂದಾಗಿದೆ ಸರ್ಕಾರ. ಆ ಮೂಲಕ ಗ್ಯಾರಂಟಿಗೆ ಹಣ ಹೊಂದಿಸಲು ಹೆಣಗಾಡ್ತಾ ಇದೆ. ವೀಕ್ಷಕರೇ, ಇದು ಒಂದು ಕತೆ. ಆದರೆ ಈ ಹಿಂದೆ ಯಡಿಯೂರಪ್ಪನವರಿದ್ದಾಗ ಇಲ್ಲಿ ಕರೋನಾ ಬಂದಿತ್ತಲ್ಲ, ಕರೋನಾದಲ್ಲಿ ಯಾವ ರೀತಿ ಲೂಟಿ ಆಯಿತು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇದೇ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡಿ 40,000 ಕೋಟಿ. ಈಗ ಮುಖ್ಯಮಂತ್ರಿ ಅಲ್ಲ, ತನಿಖೆ ಮಾಡಿ. ಮುಖ್ಯಮಂತ್ರಿ ಅಲ್ವಾ, ತನಿಖೆ ಮಾಡಿ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಮ್ದೆಲ್ಲ. ಆವತ್ತು ವೀಕ್ಷಕರೇ ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ ಇದೇ ಯಡಿಯೂರಪ್ಪನವರು BDA ಕಾರ್ನರ್ ಸೈಟ್ಗಳನ್ನು ಆನ್ಲೈನಲ್ಲಿ ಹರಾಜು ಮಾಡಿ ಮಾರಾಟ ಮಾಡಿದರು. 10,000 ಕೋಟಿ ರೂಪಾಯಿ ಬೊಕ್ಕಸಕ್ಕೆ ಬರಬೇಕು ಅಂತೇಳಿ. 10,000 ಕೋಟಿ ರೂಪಾಯಿ ಬೊಕ್ಕಸಕ್ಕೆ ಬರಬೇಕು ಅಂತೇಳಿ ಕಾರ್ನರ್ ಸೈಟ್ಗಳನ್ನು ಮಾರಾಟ ಮಾಡಿದರು. ಇದೇ ಸಿದ್ದರಾಮಯ್ಯನವರು ಪದೇ 40,000 ಕೋಟಿ ಲೂಟಿ ಅಂತೇಳಿ. ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಲ್ಲಪ್ಪ, ತನಿಖೆ ಮಾಡಿ ನೋಡೋಣ ಯಾರು ಒಳಗೆ ಹೋಗ್ತಾರೆ ಅಂತೇಳಿ. BJP ಆರೋಪ ಮಾಡಿ ಕಾಂಗ್ರೆಸ್ನವರು ಯಾರು ಜೈಲಿಗೆ ಹೋಗಲಿಲ್ಲ, ಕಾಂಗ್ರೆಸ್ನವರು ಆರೋಪ ಮಾಡಿ BJPಯವರು ಯಾರು ಜೈಲಿಗೆ ಹೋಗಲಿಲ್ಲ. ಜೈಲಿಗೆ ಹೋಗ್ತಾ ಇರೋದು ಆತ್ಮಹತ್ಯೆ ಮಾಡ್ತಾ ಇರೋದು ರೈತರು. ದಿನಕ್ಕೆ 3 ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. 23 ತಿಂಗಳಲ್ಲಿ 2,329 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ. ನೆಕ್ಸ್ಟ್ ಬನ್ನಿ. ಇನ್ನು ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ತಮಿಳುನಾಡು BJPಯ ಪ್ರಬಲ ನಾಯಕ ಅಣ್ಣಾಮಲೈ ಪಟ್ಟದಿಂದ ಕೆಳಗಿಳಿಯುತ್ತಾ ಇದ್ದಾರೆ. ಇಡೀ ತಮಿಳುನಾಡಿನಲ್ಲಿ BJPಯ ಗಂಧಗಾಳಿ ಇರಲಿಲ್ಲ. ಯಾವಾಗ IPS ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು BJPಯ ಅಧ್ಯಕ್ಷರಾಗಿ ತಮಿಳುನಾಡಿನಲ್ಲಿ ನಿರಂತರವಾಗಿ ಹೋರಾಟಗಳನ್ನು ಮಾಡಿ ಹೆಣ್ಮಕ್ಕಳನ್ನು ಕಚ್ಚಿ ಯಾವುದೋ ರೀತಿಯಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದರು. BJP ಒಂದು ಆಶಾಭಾವನೆ ಬಂದಿತ್ತು, ಏನೋ ಒಂದು ಬರುತ್ತೆ ಈ ಬಾರಿ ಅಂತ. ಅಲ್ಲಿರೋದು DMK, ಕರುಣಾನಿಧಿ ಅವರ ಮಗ MK ಸ್ಟಾಲಿನ್ ಅವರ DMK, ದ್ರಾವಿಡ ಮುನ್ನೇತ್ರ ಕಳಗಂ. ಜಯಲಲಿತಾ ನಾಯಕಿಯಾಗಿದ್ದಂತಹ, ಈಗ ಪಳನಿಸ್ವಾಮಿ ನಾಯಕರಾಗಿರುವಂತಹ ಅಣ್ಣಾ DMK, ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ, DMK, ಅಣ್ಣಾ DMK, ಒಂದು BJP, ಸಣ್ಣ ಪುಟ್ಟ 2-3 ಪಾರ್ಟಿ ಇದೆ. ಈಗ ದಳಪತಿ ವಿಜಯ್ ಅವರ ಹೊಸ ಪಾರ್ಟಿ. ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾ DMK ಮತ್ತು ಅಣ್ಣಾಮಲೈ ನೇತೃತ್ವ BJP ಜೊತೆಯಾಗಿ ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೋ ಪ್ರಯತ್ನದಲ್ಲಿತ್ತು. ಯಾಕೆಂದರೆ ಜಯಲಲಿತಾ ನಂತರ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತೇಳಿ BJP ಬೇರೆ ಬೇರೆ ರೀತಿಯ ಕಸರತ್ತುಗಳನ್ನು ಮಾಡಿ ಅಣ್ಣಾಮಲೈನ ಅವರು ಅಲ್ಲಿ ಕಳಿಸ್ತಾರೆ. ಆದರೆ ಈ ಅಣ್ಣಾಮಲೈ ಏನು ಮಾಡ್ತಾರೆ, ಈ ಅಣ್ಣಾ DMK ನಾಯಕರ ವಿರುದ್ಧನೇ ಮಾತಾಡಿಬಿಡ್ತಾರೆ. ಹಾಗಾಗಿ ಅಣ್ಣಾ DMK ಏನು ಮಾಡುತ್ತೆ, ನಿಮ್ಮ ಜೊತೆ ನಾವು ಇರಲ್ಲಪ್ಪ ಅಂತೇಳಿ ಸಪ್ರೇಟಾಗಿ ವಿಧಾನಸಭಾ ಚುನಾವಣೆಗೆ ಹೋಯಿತು, ಸಪ್ರೇಟಾಗಿ ಲೋಕಸಭಾ ಚುನಾವಣೆಗೆ ಹೋಯಿತು. ರಿಸಲ್ಟು 0. ಅಣ್ಣಾ DMKಗೂ ಇಲ್ಲ, BJPಗೂ ಇಲ್ಲ. ಈಗ ವಿಜಯ್ ಎಂಟ್ರಿ ಕೊಡ್ತಾ ಇದ್ದಾರೆ. ಅಮಿತ್ ಶಾ ಗೊತ್ತಾಗ್ಬಿಡ್ತು, ಈಗ ನಾವು ಎಂಟ್ರಿ ಕೊಡದೇ ಇದ್ದರೆ ಆಗಲ್ಲ ಮುಂದೆ. ಹಾಗೇನು ಮಾಡಬೇಕು, ಅಣ್ಣಾ DMK ಬಳಿ ಮತ್ತೆ ಹೋದ್ರು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಣ್ಣಾ DMK ಹೇಳ್ತಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಬಟ್ ಒಂದು ಕಂಡೀಷನ್ ಏನು, ಅಣ್ಣಾಮಲೈ ಅವರು ರಾಜ್ಯಾಧ್ಯಕ್ಷರಾಗಿ ಇರಕೂಡ್ದು. ಅಯ್ಯಯ್ಯೋ ಹಿಂಗ ಅಮಿತ್ ಶಾ ಕರೆದ್ರು, ಮಾತಾಡಿದರು, ನೀನು ಇಳಿದು ಬಿಡಪ್ಪ, ಬೇರೆ ಬೇರೆ ಲೆಕ್ಕಾಚಾರ ಇದೆ ಅಂತೇಳಿ. ಆ ಲೆಕ್ಕಾಚಾರ ಎಲ್ಲ ಹೇಳ್ತೀನಿ ಏನು ಅಂಥೇಳಿ ಅಣ್ಣಾಮಲೈ ಇಳಿತಾ ಇದ್ದಾರೆ, ರಾಜ್ಯಾಧ್ಯಕ್ಷರಾಗಿ ಇರೋದಿಲ್ಲ. ಹಾಗಂತ ಕರ್ನಾಟಕದ ಕೆಲವು ನಾಯಕರು ಅಯ್ಯಯ್ಯೋ ನಮ್ಮನ್ನು ಇಳಿಸ್ಬಿಟ್ರು, ನಮ್ಮನ್ನು ಅಧ್ಯಕ್ಷ ಮಾಡಿಲ್ಲ, ಅದು ಮಾಡ್ತೀನಿ ಇದು ಮಾಡ್ತೀನಿ ಹಂಗೆಲ್ಲ ಮಾತಾಡಲ್ಲ ಅವರು. ಅದನ್ನೆಲ್ಲ ನೋಡಿ ಕಲಿಬೇಕು ಕೆಲವರೆಲ್ಲ. ಹಾಗಿದ್ರೆ ಏನಾಗ್ತಾ ಇದೆ ತಮಿಳುನಾಡಲ್ಲಿ, ಬನ್ನಿ ಒಂದು ರಿಪೋರ್ಟ್. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ತೊರೆಯಲಿದ್ದಾರೆ ಅಣ್ಣಾಮಲೈ. AIADMK ಮೈತ್ರಿಗಾಗಿ ಬಲಿಪಶುವಾದ್ರ ಸಿಂಗಂ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೆ ಅಣ್ಣಾಮಲೈ ರಾಜೀನಾಮೆ ನೀಡಲಿದ್ದಾರೆ. ಬಿಜೆಪಿ ಹೈಕಮಾಂಡ್ ಸೂಚಿಸಿದ ಬೆನ್ನಲ್ಲೇ ತಮ್ಮ ಸ್ಥಾನ ತೊರೆಯಲು ಮುಂದಾಗಿದ್ದಾರೆ. 2 ದಿನಗಳ ಹಿಂದೆಯೇ ಅಣ್ಣಾಮಲೈ ಪಟ್ಟ ತ್ಯಾಗ ಮಾಡುತ್ತಾರೆ ಎಂದು ನಿಮ್ಮ ರಿಪಬ್ಲಿಕ್ ಕನ್ನಡ ಭವಿಷ್ಯ ನುಡಿದಿತ್ತು. ಆ ಮಾತು ಈಗ ಸತ್ಯವಾಗಿದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲ್ಲ. ಹೊಸ ಅಧ್ಯಕ್ಷರ ಆಯ್ಕೆವರೆಗೆ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುವೆ ಎಂದು ಅಣ್ಣಾಮಲೈ ಖಚಿತಪಡಿಸಿದ್ದಾರೆ. ಅಣ್ಣಾ ಸ್ಥಾನಕ್ಕೆ ಯಾರು? ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ದೇವರ ಸಮುದಾಯದ ನಾಯಕ ನೈನಾರ್ ನಾಗೇಂದ್ರನ್ ಇದ್ದಾರೆ. ಕೇಂದ್ರ ಸಚಿವ ಎಲ್ ಮುರುಗನ್, ಬಿಜೆಪಿ ಮಹಿಳಾ ಮೋರ್ಚಾ ರಾಷ್ಟ್ರಾಧ್ಯಕ್ಷೆ ವಾನತಿ ಶ್ರೀನಿವಾಸನ್, ಮಾಜಿ ರಾಜ್ಯಪಾಲೆ ತಮಿಳಿಸೈ ಸುಂದರರಾಜನ್, ಮಾಜಿ ಸಂಸದ ಎಚ್ ರಾಜಾ ರೇಸ್ನಲ್ಲಿದ್ದಾರೆ.
ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳುತ್ತಿದ್ದರಿಂದ ಅಣ್ಣಾಮಲೈ ರಾಜೀನಾಮೆ ನೀಡುತ್ತಿದ್ದಾರೆ ಎನ್ನಲಾಗ್ತಿದೆ. ಅಣ್ಣಾಮಲೈ ರಾಜೀನಾಮೆ ಬೆನ್ನಲ್ಲೇ ಬಿಜೆಪಿ ಹಾಗೂ ಎಐಎಡಿಎಂಕೆ ಮೈತ್ರಿ ಮಾಡಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇನ್ನು ಮುಂದಿನ ಬುಧವಾರ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆಯಾಗುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಜೊತೆ ನಿಮಗೆ ಇಲ್ಲಿಯ ಕಥೆ ಹೇಳ್ತೀನಿ, ಆಯಿತಾ? ಮೊದಲು DMK ಅಂತಿತ್ತು ಒಂದು ಪಾರ್ಟಿ, ಸ್ಪ್ಲಿಟ್ ಆಯಿತು, ಅಣ್ಣಾ DMK ಅಂತ ಆಯಿತು. ಆಮೇಲೆ ಅಣ್ಣಾ DMKಯಲ್ಲಿ ಕರುಣಾನಿಧಿ, DMKಯಲ್ಲಿ ಕರುಣಾನಿಧಿ, ಈಗ MK ಸ್ಟಾಲಿನ್ ಏನಿದ್ದಾರೆ DMK ನಾಯಕ, ಅಣ್ಣಾ DMKಯಲ್ಲಿ ಜಯಲಲಿತಾ, ಎರಡೇ ಪಾರ್ಟಿಗಳಲ್ಲಿ ನಡೀತಾ ಇತ್ತು. ಯಾವಾಗ ಜಯಲಲಿತಾ ಅಸೌಖ್ಯಗೊಂಡು ತೀರ್ಕೊಂಡ್ಬಿಡ್ತಾರೆ, ಅವರ ಆಪ್ತೆ ಶಶಿಕಲಾ ಮುಂದಿನ ಮುಖ್ಯಮಂತ್ರಿ ಆಗುವ ಎಲ್ಲ ಪ್ರಯತ್ನಗಳಾಗತ್ತೆ. ಆದರೆ ಅವರ ಮೇಲೆ ಅನೇಕ ಆರೋಪಗಳು ಬಂದು ಅವರು ಜೈಲಿಗೆ ಹೋಗ್ಬಿಡ್ತಾರೆ. ಅಣ್ಣಾ DMK ಅನಾಥ ಆಗಿಬಿಡ್ತದೆ. ಅಣ್ಣಾ DMKಗೆ ಒಬ್ಬ ನಾಯಕ ಬೇಕಾಗಿತ್ತಲ್ಲ, ಹಾಗಂತ BJP ಅಣ್ಣಾ DMKಯ ನೇತೃತ್ವ ವಹಿಸೋಕ್ಕಾಗೋದಿಲ್ಲ. ಆಗ ಒಂದು ಪ್ಲ್ಯಾನ್ ಮಾಡ್ತಾರೆ. ಕರ್ನಾಟಕದಲ್ಲಿದ್ದಂಥ IPS ಅಧಿಕಾರಿ ಅಣ್ಣಾಮಲೈ, ತಮಿಳುನಾಡು ಮೂಲದವರು, ಅವ್ರನ್ನ ಕರೆದು ರಾಜೀನಾಮೆ ಕೊಡಿಸಿ ಅವರನ್ನ ಅಲ್ಲಿ ಕಳಿಸಿ ನೀವು BJPಯನ್ನು ಕಟ್ಟಿಯಲ್ಲಿ ಅಂತೇಳಿ ಒಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ. BJP ಮತ್ತು ಅಣ್ಣಾ DMK ಜಾಯಿಂಟಾಗಿ ಹೋಗ್ತಾ ಇರತ್ತೆ. ಜಾಯಿಂಟ್ ಜೊತೆಗೆ ನಾನು ನೀನು ಫ್ರೆಂಡು, ಬಾಯ್ ಅಂತ ಹೋಗ್ತಾ ಇರಬೇಕಾದ್ರೆ ಈ ಅಣ್ಣಾಮಲೈ ಈ ಅಣ್ಣಾ DMK ನಾಯಕರ ವಿರುದ್ಧವೇ ಕೆಲವು ಮಾತಾಡ್ಬಿಡ್ತಾರೆ. ಹಾಗಾಗಿ 2023ರಲ್ಲಿ ನಾನು ಬೇರೆ, ನಾನೊಂದು ತೀರ ನೀನೊಂದು ತೀರ ಬೇರೆ ಬೇರೆ ಹೋಗ್ಬಿಡ್ತಾರೆ. 2023ರಲ್ಲಿ ಅಣ್ಣಾ DMK BJP ಮೈತ್ರಿ ವಿಭಜನೆ ಆಗತ್ತೆ. ಮೊದಲೇನು ಪ್ಲಾನ್ ಇರುತ್ತೆ, ಜಯಲಲಿತಾ ಅವರ ವೋಟ್ ಬ್ಯಾಂಕ್ BJPಗೆ ಬರುತ್ತೆ ಅನ್ನೋದು BJP ಪ್ಲಾನ್ ಆಗಿರುತ್ತೆ. ಮುಂದಿನ ದಿನಮಾನಗಳಲ್ಲಿ ಅದನ್ನು ಕಬ್ಜಾ ಮಾಡ್ಕೊಳ್ಳೋಣ ಅಂತೇಳಿ. ಆದರೆ 23ರಲ್ಲಿ ಬಿದ್ದೋಗ್ಬಿಡುತ್ತೆ. ಯಾಕೆ? ಅಂದು ಅಣ್ಣಾಮಲೈ ನಮ್ಮ ನಾಯಕರನ್ನ ಬೈತಾರೆ ಅಂತ ಹೇಳಿ ಅಣ್ಣಾ DMK, AIADMK ಅಂತಂದರೆ ಅಣ್ಣಾ DMK ಕಿಡಿಕಾರಿತ್ತು. ಯಾಕಂದರೆ ಮಾಜಿ CM ಜಯಲಲಿತಾ, ಆಮೇಲೆ CN ಅಣ್ಣಾದುರೈ, ಭಾಳ ದೊಡ್ಡ ನಾಯಕ ಅಣ್ಣಾದುರೈ, ಎಡಪ್ಪಾಡಿ K ಪಳನಿಸ್ವಾಮಿ ಅವರನ್ನೇ ಟೀಕೆ ಮಾಡಿರ್ತಾರೆ. ಅಣ್ಣಾಮಲೈ ಫ್ರೆಂಡ್ ಆಗಿದ್ದಾಗಲೇ ಮೈತ್ರಿಯಲ್ಲಿ ಹೋಗ್ತಾ ಇರೋದು ಅಲ್ಲೇ ಟೀಕೆ ಮಾಡ್ತಾರೆ. ಹಾಗಾಗಿ ಅಣ್ಣಾ DMK ಹೊರಬರುತ್ತೆ. ಅದೇ ಕಾರಣಕ್ಕೆ NDAಯಿಂದ ಕೂಡ ಹೊರಬರುತ್ತೆ ಅಣ್ಣಾ DMK. ಈಗ ಮತ್ತೆ BJP ಗೊತ್ತಾಯ್ತು, ಹಿಂಗಾದ್ರೆ ಆಗಲ್ಲ. ಅಲ್ಲಿ ಏನೋ ದಳಪತಿ ವಿಜಯ್ ಎಂಟ್ರಿ ಕೊಟ್ಟಿದ್ದಾರೆ, TVK ಪಾರ್ಟಿ ಇದೆ ಅವ್ರದ್ದು, ಭಯಂಕರ ಓಡ್ತಾ ಇದೆ ಅದು. ಈಗ ಮತ್ತೆ BJPಗೆ ಅಣ್ಣಾ DMK ಬೇಕೇ ಬೇಕು. ಯಾಕಂದರೆ 2026ರಲ್ಲಿ ಚುನಾವಣೆ ನಡೀತಾ ಇದೆ. ಆದರೆ ಅಣ್ಣಾಮಲೈರನ್ನು ಬದಲಿಸುತ್ತಿರೋದೇ BJPಗರು. ಡಿಮಾಂಡ್ ಅಣ್ಣಾ DMK. ಯಾಕೆ ಅಂತಂದರೆ ಎರಡು ಕಾರಣ ಇದೆ. ಒಂದು, ಚೇಂಜ್ ಆದರೆ ಈ ಅಣ್ಣಾಮಲೈ ಇದ್ದಾರಲ್ಲ ಮತ್ತು ಅಣ್ಣಾ DMK ನಾಯಕ ಪಳನಿಸ್ವಾಮಿ ಇಬ್ಬರು ಕೂಡ ಗೌಂಡರ ಸಮುದಾಯಕ್ಕೆ ಸೇರಿದವರು. BJPಗೆ ಏನಾಗಿದೆ, ನೀನು ಗೌಂಡರ ಸಮುದಾಯ ಅಂದರೆ ಆಗಲ್ಲ. ಈಗ ನಾವಿಲ್ಲಿ ಮಾತಾಡೋದಲ್ವಾ, KPC ಅಧ್ಯಕ್ಷ ಕೂಡ ಒಕ್ಕಲಿಗ, ಮುಖ್ಯಮಂತ್ರಿ ಕೂಡ ಒಕ್ಕಲಿಗ, ಅಥವಾ KPC ಅಧ್ಯಕ್ಷ ಕೂಡ ಕುರುಬ ಸಮುದಾಯ, ಮುಖ್ಯಮಂತ್ರಿ ಕೂಡ ಕುರುಬ ಸಮುದಾಯ ಅಂತ ಹೇಳೋ ಗಲಾಟೆ ಆಗಲ್ವಾ? ಅದೇ ಥರ ಅಲ್ಲಿ BJP ನಾಯಕ ಕೂಡ ಗೌಂಡರ ಸಮುದಾಯ, ಅಣ್ಣಾ DMK ನಾಯಕ ಕೂಡ ಗೌಂಡರ ಸಮುದಾಯ. ಆದರೆ ಪಳನಿಸ್ವಾಮಿಗೆ ಒಂದು ಚೇಂಜ್ ಮಾಡೋಕ್ಕಾಗಲ್ಲ, ನಾವು ಚೇಂಜ್ ಮಾಡ್ಕೋತೀವಿ, ನಮ್ಮ ಸಣ್ಣ ಪಾರ್ಟಿ. BJPಗೆ ಗೌಂಡರ ಸಮುದಾಯದ ಇಬ್ಬರ ಮುಖ ಬೇಡ. ಹಾಗಾಗಿ ಅಣ್ಣಾಮಲೈ ಪಳನಿಸ್ವಾಮಿ ಇಬ್ಬರು ಕೂಡ ಪಶ್ಚಿಮ ಕೊಂಗನಾಡಿನವರು. ಕೊಂಗನಾಡು ಅಂತ ಕರೀತಾರೆ. ನಮ್ಮಲ್ಲಿ ಹೇಗೆ ಉತ್ತರ ಬೇರೆ ಬೇರೆ ಜಾಗ ಕರಿತೀವಲ್ಲ ನಾವು, ಅದೇ ಥರ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಅದೇ ಥರ, ಬೊಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅದೇ ಥರ ಕೊಂಗನಾಡು ಅಂತ ಇದೆ. ಹಾಗಾಗಿ ಗೌಂಡ್ರ ಸಮುದಾಯದ ಇಬ್ಬರು ಬೇಡ, ಒಬ್ಬರು ಸಾಕು, ಅವರಿದ್ದಾರೆ. ಇದೀಗ ಬೇರೆ ಸಮುದಾಯಕ್ಕೆ ಮಣೆ ಹಾಕ್ತಾ ಇದೆ BJP. ಮತ್ತು ಪ್ರಾದೇಶಿಕವಾರು ಕೂಡ ಬೇರೆ. ತಮಿಳುನಾಡಿನಲ್ಲಿ ದೇವರ್ ಸಮುದಾಯ ಅಂತಿದೆ, ಅದು ಹಿಂದುಳಿದ ವರ್ಗ. ಇದೊಂದು ದೊಡ್ಡ ಹಿಂದುಳಿದ ವರ್ಗದ ಸಮುದಾಯ. ಈ ದೇವರ್ ವರ್ಗ ಇದೆಯಲ್ಲ, ದೇವರುಗಳು ಜಯಲಲಿತಾ ಅವರನ್ನು ಸಖತ್ತಾಗಿ ಬೆಂಬಲ ಮಾಡ್ಕೊಂಡು ಬಂದಂಥವರು. ಇದೀಗ ಅದೇ ದೇವರ ಸಮುದಾಯದವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಹೆಂಗೆ? ಒಂದು ಕಡೆ ದೇವರ ಸಮುದಾಯ ಖುಷಿ ಆಗ್ತಾರೆ, ಮತ್ತೊಂದು ಕಡೆ ಗೌಂಡ್ರ ಸಮುದಾಯ ಖುಷಿ ಆಗ್ತಾರೆ, ಮತ್ತೊಂದು ಕಡೆ ಅಣ್ಣಾಮಲೈಗೆ ಸೆಂಟ್ರಲಲ್ಲಿ ಏನಾದರೂ ಅಡ್ಜಸ್ಟ್ ಮಾಡ್ತಾರೆ. ನೈಸಾರ್ ನಾಗೇಂದ್ರನ್ ಅಂತ ಇದ್ದಾರೆ, ಅವರು BJP ರಾಜ್ಯಾಧ್ಯಕ್ಷರಾಗುವ ಸಾಧ್ಯತೆ ಇದೆ. ಅವರು ತಿರುನಲ್ವೇಲಿ ಭಾಗದವರು. ಇವರು ಕೊಂಗನಾಡ್ನವರು. ತಿರುನಲ್ವೇಲಿ ಭಾಗದ ಒಬ್ಬ ನಾಯಕನಿಗೆ ಮಣೆ, ಆಮೇಲೆ ನಿಮಗೆ ದೇವರ ಸಮುದಾಯಕ್ಕೆ ಮಣೆ, ಆಮೇಲೆ ಗೌಂಡ್ರ ಸಮುದಾಯದಲ್ಲಿ ಅಣ್ಣಾ DMK ನಾಯಕ ಇದ್ದಾರೆ, ಆಮೇಲೆ ಅಣ್ಣಾಮಲೈಗೆ ಕೇಂದ್ರದಲ್ಲಿ ಯಾವುದಾದ್ರೂ ಸಚಿವ ಸ್ಥಾನ ಕೊಡ್ತಾರೆ. ಇದೆಲ್ಲ ಕ್ಯಾಲ್ಕುಲೇಷನ್ ಇಟ್ಕೊಂಡು ಒಂದು ಬಲೆ ಬೀಸಿದೆ BJP. ಆದರೆ ಯಾವತ್ತೂ ಕೂಡ ದ್ರಾವಿಡ ಚಳವಳಿಯಿಂದ ಫೇಮಸ್ ಆಗಿರುವಂಥ ತಮಿಳುನಾಡಿನಲ್ಲಿ ಬದಲಾವಣೆ ಅಷ್ಟು ಸುಲಭನಾ ಗೊತ್ತಿಲ್ಲ. ಕಾದು ನೋಡೋಣ, 1 ವರ್ಷ ಕಾಯಬೇಕು. ನೆಕ್ಸ್ಟ್ ಓಕೆ, ಮುಂದಿನ ಸುದ್ದಿ.
ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಸಂಪುಟ ಪುನರ್ರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ದೆಹಲಿ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಹೈಕಮಾಂಡ್ ಕೇರಳಿ ಕೆಂಡ ಮಂಡಲವಾಗಿದೆ. ಯಾಕೆ? ಹನಿ ಟ್ರ್ಯಾಪು. ಒಂದು ರಿಪೋರ್ಟ್. ಹನಿ ಕಹಾನಿ ಕೇಳಿ ಹೈಕಮಾಂಡ್ ಫುಲ್ ಗರಂ. ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟ ಶಾಸಕರಿಗೂ ಶಾಕ್. ಹನಿ ಟ್ರ್ಯಾಪ್ ಕಹಾನಿ. ಕೆಪಿಸಿಸಿ ಪಟ್ಟಕ್ಕಾಗಿ ಪೈಪೋಟಿ, ಕುರ್ಚಿ ಜಟಾಪಟಿ, ಇಷ್ಟೆಲ್ಲ ಕಚ್ಚಾಟ ಬೀಗ ರಾಷ್ಟ್ರ ರಾಜಧಾನಿ ತಲುಪಿದೆ. ಅರ್ಧ ಸರ್ಕಾರವೇ ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ಸಿಎಂ ಡಿಸಿಎಂ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ವರದಿ ಒಪ್ಪಿಸುತ್ತಿದ್ದಾರೆ. ಇದೇ ವೇಳೆ ಹನಿ ಕಹಾನಿ ಕೇಳಿ ವೇಣುಗೋಪಾಲ್ ಗರಂ ಆಗಿದ್ದಾರೆ ಎಂದು ಕಾಂಗ್ರೆಸ್ ಮೂಲಗಳಿಂದ ಹರಿದು ಬಂದಿದೆ. ರಾಜಣ್ಣ ಬಗ್ಗೆ ವೇಣುಗೋಪಾಲ್ ಅಸಮಾಧಾನ. ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ 1-to-1 ಸಭೆ ನಡೆಸಿದ್ರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಎಂಎಲ್ಸಿ ನಾಮನಿರ್ದೇಶನ, ಕೆಪಿಸಿಸಿ ಅಧ್ಯಕ್ಷರ ನೇಮಕ ಸಂಬಂಧ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಸಿಎಂ ಮುಂದೆ ಕರ್ನಾಟಕದ ಹನಿ ಗದ್ದಲವನ್ನ ಪ್ರಸ್ತಾಪಿಸಿ ಶಾಸನಸಭೆಯಲ್ಲಿ ರಾಜಣ್ಣ ತಮ್ಮ ನಿಲುವು ವ್ಯಕ್ತಪಡಿಸಿದ್ದಕ್ಕೆ ವೇಣುಗೋಪಾಲ್ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಅಭವ ನಾಗೇಂದ್ರಗೆ ಲಾಟ್ರಿ. ಸಂಪುಟದಲ್ಲಿ ನಾಗೇಂದ್ರಗೆ ಅವಕಾಶ ಮಾಡಿಕೊಡಬೇಕು ಎಂದು ತೀರ್ಮಾನಿಸಲಾಗಿದೆ. ಯಾಕಂದ್ರೆ ನಾಗೇಂದ್ರ ವಿಚಾರದಲ್ಲಿ ಈ ಹಿಂದೆಗೆ ನಿರ್ಧಾರ ಆಗಿತ್ತು. ಒಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಬೇರೆ ಸಂದೇಶ ರವಾನೆ ಆಗುತ್ತೆ. ಆದ್ದರಿಂದ ಸರ್ಕಾರದ 2ನೇ ವರ್ಷ ಆಚರಣೆ ಬಳಿಕ ಸಂಪುಟಕ್ಕೆ ಕೈ ಹಾಕೋಣ ಎಂದು ರಾಹುಲ್ ಗಾಂಧಿಗೆ ಸಿದ್ದು ತಿಳಿಸಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ನೇಮಕ ವಿಚಾರವೂ ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಲಾಗಿದೆ. ಇನ್ನು ರಾಹುಲ್ ಗಾಂಧಿ ಭೇಟಿ ವೇಳೆ ಸಿದ್ದು ಹನಿ ಟ್ರ್ಯಾಪ್ ವಿಚಾರ ಚರ್ಚೆ ಮಾಡಿದ್ದಾರಂತೆ. ಕೆಪಿಸಿಸಿ ಪಟ್ಟ ತ್ಯಾಗದ ಮಾತನಾಡಿದ ಡಿಕೆಶಿ. ನೀವು ಪಾರ್ಟಿ ಏನ್ ಹೇಳ್ತದೆ ನಾವು ಕೇಳ್ಕೊಂಡು ಹೋಗೋದಷ್ಟೇ. 5 ವರ್ಷ ಮಾಡಿದ್ದೀವಿ. ಪಕ್ಷಕ್ಕೆ ಏನೆಲ್ಲ ಒಳ್ಳೇದಾಗಬೇಕು ಅಂತ ಬಹಳ ಇಂಪಾರ್ಟೆಂಟ್. ಅಂತಿಮವಾಗಿ ಅವ್ರು ಮಾಡ್ಬೇಕಲ್ಲ, ಯಾಕಂದ್ರೆ ಅವ್ರು ಆಲ್ ಓವರ್ ಇಂಡಿಯಾ ಬೇಸ್ ಮ್ಯಾಗ ಚರ್ಚೆ ಮಾಡೋಲ್ಲ. ನಮ್ಮ ಕರ್ನಾಟಕ ಒಂದೇ ನೋಡೋಲ್ಲ. ಅವರು ತಮ್ಮದೆಲ್ಲ ಬೇರೆ ಬೇರೆ ಚರ್ಚೆ ಮಾಡೋದು. ಮೇ ತಿಂಗಳಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರೈಸಲಿದೆ. 2ನೇ ವರ್ಷದ ಆಚರಣೆಯನ್ನ ಅದ್ದೂರಿಯಾಗಿ ಮಾಡಲು ಸಿಎಂ ತೀರ್ಮಾನಿಸಿದ್ದಾರೆ. ಹೀಗಾಗಿ ಅತಿಥಿಯಾಗಿ ಬರುವಂತೆ ರಾಹುಲ್ ಗಾಂಧಿಗೆ ಸಿಎಂ ಆಹ್ವಾನವನ್ನ ನೀಡಿದ್ದಾರೆ. ಸಿದ್ದು ಆಹ್ವಾನಕ್ಕೆ ರಾಹುಲ್ ಗಾಂಧಿ ಸಕಾರಾತ್ಮಕ ಸ್ಪಂದನೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಬಾಂಗ್ಲಾದೇಶ ಪ್ರಧಾನಿ ಇಷ್ಟು ದಿನ ಮೋದಿ ಭೇಟಿಗೆ ಹಾತೊರಿತಾ ಇದ್ರು. ಒಂದು ಸಲ ಭೇಟಿ ಮಾಡಿ ಅಂತ ಗೊಗರಿತಾ ಇದ್ರು. ಕೊನೆಗೂ ಮೋದಿ ಕೃಪೆ ತೋರಿದ್ದಾರೆ. ನೊಬೆಲ್ ಗಿರಾಕಿಯನ್ನ ಕೊನೆಗೂ ಭೇಟಿ ಮಾಡಿದ್ದಾರೆ, ಬಿಸಿ ಮುಟ್ಟಿಸಿದ್ದಾರೆ. ಎಲ್ಲಿ ಇದು? ಬನ್ನಿ ಒಂದು ರಿಪೋರ್ಟ್. ಶೇಕ್ ಹ್ಯಾಂಡ್ ಮಾಡಲು ಕೈ ನಡುಕ, ಕಣ್ಣಲ್ಲಿ ಆತಂಕ. ಕೊನೆಗೂ ಮೋದಿ ಭೇಟಿ ಮಾಡಿದ ಬಾಂಗ್ಲಾ ಪ್ರಧಾನಿ. ಬಾಂಗ್ಲಾದೇಶದ ಯೂಸ್ಲೆಸ್ ಸಾರಿ ಮೊಹಮ್ಮದ್ ಯೂನುಸ್ ಕೊನೆಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾನೆ. ಇದೇ ಸ್ಮಾಲ್ ಫೈನಾನ್ಸ್ ಗಿರಾಕಿ ಕಳೆದ ವಾರ ಡ್ರ್ಯಾಗನ್ ದೇಶಕ್ಕೆ ಹೋಗಿ ಚಪ್ಪಟೆ ಮುಗಿನ ಚೀನಿಯರ ಮುಂದೆ ನಾರ್ತ್ ಈಸ್ಟ್ ಇಂಡಿಯಾದ ಬಿಸ್ಕೆಟ್ ಹಾಕಿ ಒಂದಷ್ಟು ಕಾಸು ತರಲು ಮುಂದಾಗಿದ್ದ. ಆದ್ದರಿಂದ ಭಾರತ ಈ ಯೂನುಸ್ನನ್ನ ಹತ್ರಕ್ಕೂ ಬಿಟ್ಟುಕೊಂಡಿರಲಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅದೇ ಗ್ಯಾಪ್ನಲ್ಲಿ ಬಂದಿರೋ ಬಾಂಗ್ಲಾದೇಶ ಮಧ್ಯಂತರ ಸರ್ಕಾರದ ಸಲಹೆಗಾರ ಮೊಹಮ್ಮದ್ ಯೂನುಸ್ ಕೊನೆಗೂ ಮೋದಿ ಜೊತೆ ಮಾತನಾಡಿದ್ದಾರೆ. ಮೊನ್ನೆ ಯೂನುಸ್ ಅನ್ನೋ ಈ ವೃದ್ಧ ಮಂಡುಕ ಚೀನಾದಲ್ಲಿ ಕುಳಿತು ಭಾರತದ ಬಗ್ಗೆ ಅಬ್ಬರಿಸಿದ್ದ. ಅಮೆರಿಕದಲ್ಲಿ ಸರ್ಕಾರ ಬದಲಾದ ಬಳಿಕ ಕಾಸು ಬರ್ತಿಲ್ಲ. ಡೊನಾಲ್ಡ್ ಟ್ರಂಪ್ ಸರ್ಕಾರಕ್ಕೆ ಯೂನುಸ್ ಬೇಕಾಗಿಲ್ಲ. ಬಾಂಗ್ಲಾದೇಶಕ್ಕೆ ಅರ್ಜೆಂಟ್ ಆಗಿ ಹಣ ಬೇಕಾಗಿದೆ. ಪಾಕಿಸ್ತಾನ ಭಿಕ್ಷೆ ಬೇಡೋ ಟ್ರೈನಿಂಗ್ ಅನ್ನು ಕೊಟ್ಟಿದೆ. ಆದ್ದರಿಂದ ಯೂನುಸ್ ಚೀನಾ ಕಡೆಗೆ ಹೆಜ್ಜೆ ಹಾಕಿದ್ದ. ಚೀನಾಗೆ ಭಾರತದ ಪಕ್ಕ ಇನ್ನೊಬ್ಬ ಶತ್ರು ಹುಟ್ಟು ಹಾಕಬೇಕಿದೆ. ಹೆಂಗೂ ನಾಯಿ ಹಸಿದಿದೆ, ಹಿಟ್ಟು ಹಾಕೋರು ಸಿದ್ಧರಿದ್ದಾರೆ. ಯೂನುಸ್ ತೀಸ್ತಾ ನದಿ ಪ್ರಾಜೆಕ್ಟ್ಗೆ ಚೀನಾವನ್ನ ಆಹ್ವಾನಿಸಿದ್ದ. ಮಾತಿನ ಬರದಲ್ಲಿ ಯೂನುಸ್ ಒಂದು ಅದ್ಭುತ ಜೋಕ್ ಹೇಳಿದ್ದ. ಈಶಾನ್ಯ ಭಾರತಕ್ಕೆ ಸಮುದ್ರ ಸಂಪರ್ಕವೇ ಇಲ್ಲ, ಅದಕ್ಕಾಗಿ ಬಾಂಗ್ಲಾದೇಶ ಬೇಕೇ ಬೇಕು ಅಂತ ಚಿಕ್ಕ ಮಕ್ಕಳ ತರ ಹೇಳಿದ್ದ. ಚೀನಿಯರು ಕೂಡ ಇರೋಬ್ಬರ ಕಡೆಯಿಂದ ನಕ್ಕು ಬಿಟ್ಟಿದ್ರು. ಇಷ್ಟೆಲ್ಲ ಆದ್ರೂ
ಬಾಂಗ್ಲಾದೇಶದೊಂದಿಗೆ ಉತ್ತಮ ಸಂಬಂಧ ಮುಂದುವರಿಸುವುದು ನಮ್ಮ ಬಯಕೆ ಎಂದು ಭಾರತ ಹೇಳಿದೆ. ಸಂಬಂಧ ಹದಗೆಡಿಸುವಂತಹ ಹೇಳಿಕೆಗಳನ್ನು ನಿಲ್ಲಿಸುವುದು ಉತ್ತಮ ಎಂದು ಯೂನುಸ್ಗೆ ಪ್ರಧಾನಿ ಮೋದಿ ಖಡಕ್ ಸಂದೇಶ ರವಾನಿಸಿದ್ದಾರಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಸಿದ್ಧ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH